ಶ್ರೀಗುರುಭ್ಯೋ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷ್ಟುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶ್ರೀರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ಇವತ್ತು ಒಂದು ದುಃಖಕರವಾದ ಸಂಗತಿ ಇದೆ, ಅದನ್ನು ಹೇಳಿ ಶುರು ಮಾಡಿ ಆಮೇಲೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಡ. ನಮಗೆಲ್ಲರಿಗೂ ಗೊತ್ತು, ನಮ್ಮ ಕರ್ನಾಟಕದ ರತ್ನ, ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದ ಕವಿಯಾಗಿರೋ ಎಸ್.ಎಲ್. ಭೈರಪ್ಪನವರು, ಅವರಿಗೆ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಸಿಕ್ಕಿದೆ. ಹಾಗೂ ಹಲವಾರು ಕೃತಿಗಳನ್ನು ಬರೆದು ಕರ್ನಾಟಕದ ಮನೆಗಳ ಮಾತಾಗಿದ್ದಾರೆ. ಬಟ್ ದುರದೃಷ್ಟಕರ, ಇವತ್ತು ಅವರು ತಮ್ಮ ದೇಹತ್ಯಾಗವನ್ನು ಮಾಡಿದ್ದಾರೆ. ಸೊ ಆ ಒಂದು ದುಃಖದ ಸಂಗತಿ ನಮ್ಮಲ್ಲಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ನನ್ನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಮೊದಲಿಗೆ ನಾವೊಂದು ಭಾರತ ಸಂಸ್ಕೃತಿಯ ಒಂದು ಹಿನ್ನೆಲೆಯನ್ನು ಪರಿಚಯವನ್ನು ಮಾಡ್ಕೋತಾ ಹೋಗೋಣ. ನಮಗೆಲ್ಲರಿಗೂ ಗೊತ್ತು, ಇಡೀ ಪ್ರಪಂಚದಲ್ಲಿ ಒಟ್ಟು 46 ಸಿವಿಲೈಸೇಷನ್ಸ್ಗಳಿತ್ತು, ನಾಗರಿಕತೆಗಳಿತ್ತು. ನಾವೆಲ್ಲ ಹಲವಾರು ಜನ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳು ಕೂಡ ಓದಿರ್ತೀವಿ. ಚೈನಾ ನಾಗರಿಕತೆ, ಮೆಸೊಪೊಟೋಮಿಯನ್ ನಾಗರಿಕತೆ, ಈಜಿಪ್ಷಿಯನ್ ನಾಗರಿಕತೆ, ರೋಮನ್ ನಾಗರಿಕತೆ, ಹೀಗೆ ಹಲವಾರು ನಾಗರಿಕತೆಗಳಿತ್ತು. ಆದರೆ ಇವತ್ತು ಲಕ್ಷಾಂತರ ವರ್ಷಗಳಾದ ಮೇಲೆ ಇವತ್ತು ಕೂಡ ಉಳಿದಿರೋ ಒಂದು ವೈಬ್ರೆಂಟ್, ಅಂದರೆ ತುಂಬ ಮುಂಚೆ ಸಾವಿರಾರು ವರ್ಷದ ಹಿಂದೆ ಹೇಗಿತ್ತು ಇವತ್ತು ಕೂಡ ಹಾಗೇ ಇರೋ ಒಂದು ನಾಗರಿಕತೆ ಯಾವುದಂದ್ರೆ ಅದು ನಮ್ಮ ಭಾರತದ ನಾಗರಿಕತೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದಲ್ವಾ. ಎಷ್ಟು ಶ್ರೇಷ್ಠವಾದ ನಾಗರಿಕತೆ! ಯಾಕೆಂದರೆ ಬೇರೆ ನಾಗರಿಕತೆಗಳು ನಾಶವಾಗಿ ಹೋಗಿದೆ, ನಾವೆಲ್ಲ ನೋಡಿದ್ದೀವಿ. ಯಾಕೆಂತ ಕೇಳಿದ್ರೆ ಅವ್ರ ಮೇಲೆ ದಾಳಿಗಳಾಗಿದೆ. ಆದರೆ ನಮ್ಮ ಭಾರತದ ಮೇಲೆ ದಾಳಿಯಾಗಿಲ್ವಾ? ಎಷ್ಟೆಲ್ಲ ಭಾರತದ ಮೇಲೆ ದಾಳಿಯಾಗಿದೆ. ಒಂದು ಕಡೆಯಿಂದ ಭಾರತದ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದರೆ, ಇನ್ನೊಂದು ಕಡೆಯಿಂದ ಭಾರತದ ಸಂಸ್ಕೃತಿಯನ್ನು ನಾಶ ಮಾಡೋಕ್ಕೆ ಹಲವಾರು ಜನ ಪ್ರಯತ್ನ ಮಾಡಿದ್ದಾರೆ. ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ಇವತ್ತು ನಾವು ಭಾರತವಾಗೇ ಉಳ್ಕೊಳ್ಳೋದಕ್ಕೆ ಕಾರಣ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಸಾವಿರಾರು ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಇದು ನಮ್ಮ ಭಾರತೀಯರ ಗ್ರೇಟ್ನೆಸ್ ಕೂಡ ಆಗಿದೆ. ಇನ್ನು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ತುಂಬ ಮುಖ್ಯವಾದದ್ದು ಏನು ಅಂತ ಕೇಳೋದಾದ್ರೆ, ಒಂದು ಫಿಲಾಸಫಿ, ಇನ್ನೊಂದು ಕಲ್ಚರ್. ಫಿಲಾಸಫಿ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಒಂದು ನಾವು ಯೋಚನಾ ಲಹರಿ, ಒಂದು ನಾವು ಹೇಗೆ ನಮ್ಮ ದರ್ಶನಗಳನ್ನ, ಒಂದು ಭಗವಂತನ ಬಗ್ಗೆ ಏನು ಯೋಚನೆಗಳನ್ನು ಮಾಡ್ತೀವಿ, ಈ ಪ್ರಪಂಚದ ಬಗ್ಗೆ ಏನು ಯೋಚನೆ ಮಾಡ್ತೀವಿ, ಇಡೀ ಜಗತ್ತಿಗೆ ಏನು ಜ್ಞಾನವನ್ನ ಕೊಟ್ಟಿದ್ವಿ ಅನ್ನೋದು ಒಂದು ಮುಖ್ಯವಾದ್ರೆ, ಇನ್ನು ಎರಡನೇದು ಭಾರತದ ಸಂಸ್ಕೃತಿ ಆಚರಣೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಹಾಗೆ ತುಂಬಾ ಪ್ರಸಿದ್ಧವಾಗಿದೆ ಕೂಡ. ಇನ್ನು ಮೊದಲನೇ ತಗೋಣ, ಅದರಲ್ಲಿ ನಾವು ಹೇಳಿದ ಹಾಗೆ ಒಂದು ಭಾರತದ ಫಿಲಾಸಫಿ ಅಂದ್ರೆ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ದೇವರು ಅಂದ್ರೆ ಏನು, ಭಗವಂತನ ಬಗ್ಗೆ ನಾವು ಏನನ್ನ ನೋಡ್ತೀವಿ ಅಂತ ಹೇಳೋದಾದ್ರೆ, ಭಗವಂತ ಅಂದ್ರೆ ನಮ್ಮೆಲ್ಲರ ಪ್ರಕಾರ ಒಂದು ದೇವರು ಅಂದ್ರೆ ಯಾರು? ದೇವನೊಬ್ಬ ನಾಮ ಹಲವು. ಅಂದ್ರೆ ಭಗವಂತ ಒಬ್ಬ ಇದ್ದಾನೆ, ಅವನು ಜಗತ್ತನ್ನ ಸೃಷ್ಟಿ ಮಾಡಿದಾನೆ, ಜಗತ್ತನ್ನ ನಡೆಸ್ತಾ ಇದ್ದಾನೆ, ಜಗತ್ತನ್ನ ನಾಶ ಮಾಡ್ತಾನೆ. ಅಷ್ಟೇ ಅಲ್ಲ, ಭಗವಂತ ಅಂದ್ರೆ ನಾವೆಲ್ಲರಿಗೂ ನಮ್ಮ ಪುಣ್ಯ ಪಾಪಗಳ ಒಂದು ಲೆಕ್ಕವನ್ನ ಇಟ್ಟು, ನಮಗೆ ತಪ್ಪು ಸರಿಗಳನ್ನ ನಮ್ಮನ್ನ ಲೆಕ್ಕವನ್ನ ಇಟ್ಕೊಂಡು ನಮ್ಮ ಮುಂದಿನ ಒಂದು ಜೀವನಕ್ಕೆ ಹೇಗೆ ನಡೆಸಬೇಕು ಅನ್ನೋ ನಡೆಸೋನು ಕೂಡ ಭಗವಂತನೇ ಆಗಿದ್ದಾನೆ. ಇನ್ನು ಅದಕ್ಕೆ ನಾವು ಭಗವಂತನನ್ನ ಕರ್ಮಫಲದಾತ ಅಂತ ಕೂಡ ಕರಿತೀವಿ. ಈ ಭಗವಂತ ಅಂದ್ರೆ ಏನು ಅಂತ ಕೇಳಿದಾಗ ನಮ್ಮೆಲ್ಲರೂ ಹೇಳ್ತೀವಿ, ಬೇರೆ ದೇಶದಲ್ಲಿ ಹೇಳ್ತಾರೆ ಭಗವಂತ ಅಂದ್ರೆ ನಿಮ್ ದೇಶದಲ್ಲಿ ಹಲವಾರು ಜನ ದೇವತೆಗಳಿದ್ದಾರೆ, ಹಲವಾರು ದೇವರುಗಳಿದ್ದಾರೆ ಅಂತ. ನಾವು ಇದನ್ನ ಒಪ್ಪಲ್ಲ. ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ದೇವರುಗಳಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ದೇವನೊಬ್ಬ ನಾಮ ಹಲವು. ಹೇಗೆ ಅಂತ ಹೇಳೋದಾದ್ರೆ ಉದಾಹರಣೆ ಕೊಡ್ತೀನಿ, ನಿಮ್ಗೆಲ್ಲರಿಗೂ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಉದಾಹರಣೆ ತಗೊಳ್ಳಿ, ನಾವು ಈ ವಿದ್ಯಾರ್ಥಿಗಳಿದ್ದೀರಲ್ಲ, ನೀವು ಮನೇಲಿರುವಾಗ ನಿಮ್ಮ ಅಪ್ಪ ಅಮ್ಮನಿಗೆ ಮಗನಾಗಿರ್ತೀರ, ಮಗ ಇಲ್ಲ ಮಗಳಾಗಿರ್ತೀರ. ಅದೇ ನೀವು ಶಾಲೆಗೆ ಹೋದಾಗ ನೀವು ಶಾಲೆಯಲ್ಲಿ ವಿದ್ಯಾರ್ಥಿ ಆಗ್ತೀರ. ಅದೇ ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೆಂಟ್ ಆಗ್ತೀರ. ಅಂದ್ರೆ ಒಂದೇ ಒಂದು ಹುಡುಗ ಶಾಲೆಯಲ್ಲಿ ವಿದ್ಯಾರ್ಥಿ, ಮನೆಯಲ್ಲಿ ಮಗ, ದೇಶಕ್ಕೆ ಪ್ರಜೆ. ಹಾಗೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿತನಿರುವ ಒಂದು ಅಟೆಂಡರ್. ಅಂದ್ರೆ ವಿದ್ಯಾರ್ಥಿ ಒಬ್ಬರೇ, ಆದ್ರೆ ನಾವು ಬೇರೆ ಬೇರೆ ಜಾಗಕ್ಕೆ ಹೋದಾಗ ಬೇರೆ ಬೇರೆ ರೋಲ್ಸ್, ಟೈಟಲ್ಸ್ ನಾವು ತಗೋತೀವಿ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗೆ ಕೂಡ ಭಗವಂತ ಸೃಷ್ಟಿ ಮಾಡುವಾಗ ಅವನನ್ನ ಸೃಷ್ಟಿಕರ್ತ ಬ್ರಹ್ಮ ಅಂತ ಕರಿತೀವಿ, ಹಾಗೆ ಜಗತ್ತನ್ನು ನೋಡ್ಕೊಳ್ಳುವಾಗ ವಿಷ್ಣು ಅಂತ ಕರಿತೀವಿ, ಹಾಗೆ ಜಗತ್ತನ್ನ ಸಂಹಾರ ಮಾಡುವಾಗ ಶಿವ ಅಂತ ಕರಿತೀವಿ. ಆದ್ರೆ ಒಂದ್ಸರಿ ಯೋಚನೆ ಮಾಡಿ, ಇದು ಮೂರು ಬೇರೆ ಬೇರೆ, ನಾವೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಬೇರೆ ಅಂತ ನಾವು ಅಂದ್ಕೋತೀವಿ, ಆದ್ರೂ ಬೇರೆ ಅಲ್ಲ, ದೇವ ಒಬ್ನೇ. ಅವನೇ ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ಹೆಸರಲ್ಲಿ ಮಾತ್ರ ಕರಿತಾ ಇದೀವಿ.
ಸರಿ ಅಂತ ಅನ್ಸಲ್ವಾ ನಮ್ಗೆಲ್ಲರಿಗೂ? ಯೋಚನೆ ಮಾಡಿ ನೋಡಿ. ಆದರೆ ಇನ್ನೊಂದು ಸ್ವಲ್ಪ ಅವನ ಒಳಗಡೆ ಹೋಗಿ ನೋಡಿದ್ರೆ, ಬ್ರಹ್ಮ ಅಂತ ನಾವೆಲ್ಲ ಕೇಳಿದೀವಿ. ಬ್ರಹ್ಮ ಏನ್ ಮಾಡ್ತಾನೆ? ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಎಷ್ಟು ಬ್ಯೂಟಿಫುಲ್ ಜಗತ್ತಿದು, ಎಷ್ಟು ಸಖತ್ತಾಗಿದೆ, ಅಂದ್ರೆ ಎಷ್ಟು ಇಂಟೆಲಿಜೆಂಟ್ ಆಗಿ ಈ ಒಂದು ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತನ್ನ ಸೃಷ್ಟಿ ಮಾಡಬೇಕಾದಾಗ ಭಗವಂತನಿಗೆ ಏನ್ ಬೇಕು ಯೋಚನೆ ಮಾಡಿ. ಇಲ್ಲಿರೋ ವಿದ್ಯಾರ್ಥಿನೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕಾದಾಗ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ, ಒಂದು ಪ್ರಾಜೆಕ್ಟ್ ನ ಸೃಷ್ಟಿ ಮಾಡಬೇಕು, ಮಾಡೆಲ್ ನ ಸೃಷ್ಟಿ ಮಾಡಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನಮ್ಗೆ ಜ್ಞಾನ ಬೇಕು. ಮೊದಲು ಜ್ಞಾನ ಇದ್ರೆ ಆ ಜ್ಞಾನದಿಂದ ಸೃಷ್ಟಿ ಮಾಡಬಹುದು. ಹಾಗೆ ಭಗವಂತ ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ಅವನ ಹಿಂದೆ ಅವನ ಜೊತೆ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ಯಾರು ಅಂತ ಕೇಳೋದಾದ್ರೆ ಸರಸ್ವತಿ. ನೋಡಿ, ಅದಕ್ಕೆ ನಮ್ಮ ಸರಸ್ವತಿನ ಏನಂತ ಕರಿತೀವಿ? ಜ್ಞಾನ ದೇವತೆ ಅಂತ ಕರಿತೀವಿ. ಅಂದ್ರೆ ಬ್ರಹ್ಮನಿಗೆ ಸೃಷ್ಟಿ ಮಾಡಕ್ಕೆ ಸರಸ್ವತಿ ಇರಲೇಬೇಕು, ಇಲ್ಲಾಂದ್ರೆ ಬ್ರಹ್ಮ ಸೃಷ್ಟಿ ಮಾಡಕ್ಕೆ ಆಗಲ್ಲ. ಸೊ ಬ್ರಹ್ಮ ಮತ್ತೆ ಸರಸ್ವತಿ ಯಾವತ್ತೂ ಜೊತೆಯಲ್ಲೇ ಇರ್ತಾರೆ, ಸೃಷ್ಟಿಯನ್ನ ಮಾಡ್ತಾರೆ. ಇನ್ನು ಎರಡನೇದು ವಿಷ್ಣು. ಈ ಜಗತ್ತಿನ ಎಷ್ಟು ಕಷ್ಟ, ಈ ಜಗತ್ತಿನ ಒಂದು ನಡೆಸ್ಕೊಂಡು ಹೋಗ್ಬೇಕಾದಾಗ ಎಷ್ಟು ಕಷ್ಟ ಆಗುತ್ತೆ. ಕಾಲಕ್ಕೆ ಮಳೆ ಆಗ್ಬೇಕು, ಜಗತ್ತಲ್ಲಿ ತೊಂದರೆಗಳಾದಾಗ ಸರಿಯಾಗಬೇಕು, ಹಾಗೆ ಒಂದು ಹವಾಮಾನ ವೈಪರೀತ್ಯಗಳಾಗಬಾರ್ದು, ಸಾವು ನೋವುಗಳ ಒಂದು ಕಡೆಯಿಂದ ಹುಟ್ಟಾಗ್ತಾ ಇರಬೇಕು, ಇನ್ನೊಂದು ಕಡೆಯಿಂದ ಮರಣ ಆಗ್ತಾ ಇರಬೇಕು. ಇದನ್ನೆಲ್ಲ ನೋಡ್ಕೋಬೇಕಾದಾಗ ವಿಷ್ಣು ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ವಿಷ್ಣು ಈ ಜಗತ್ತನ್ನ ನೋಡ್ಕೋಬೇಕಾದಾಗ ಅವ್ನಿಗೆ ಏನ್ ಬೇಕು ಅಂತ ಕೇಳೋದಾದ್ರೆ ಸಂಪತ್ತು ಬೇಕು. ನೋಡಿ, ನಮ್ಗೇನಾದ್ರು ಅಕಸ್ಮಾತ್ ನಾವೇನಾರು ಒಂದು ಪಾಲನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಂಪತ್ತು ಬೇಕಾಗುತ್ತೆ. ಅದು ದುಡ್ಡಿರಬಹುದು ಅಥವಾ ಒಂದು ಆರೋಗ್ಯ ಇರಬಹುದು, ಏನ್ ಬೇಕಾದ್ರೂ ಇರ್ಬೋದು. ಸಂಪತ್ತು ತುಂಬಾ ಮುಖ್ಯ. ಈ ಸಂಪತ್ತು ಬೇಕು ಅಂತ ಕೇಳಿದ್ರೆ ಅದಕ್ಕೆ ಏನ್ ಬೇಕು ಅಂದ್ರೆ ಲಕ್ಷ್ಮಿ ಬೇಕು. ಸೊ ವಿಷ್ಣುವಿಗೆ ಲಕ್ಷ್ಮಿ ಜೊತೆಯಲ್ಲಿದ್ದಾಗ ಈ ಒಂದು ಜಗತ್ತಿನ ಒಂದು ಪರಿಪಾಲನೆ ಸರಿಯಾದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ನಮ್ಗೆಲ್ಲರಿಗೂ ಗೊತ್ತು, ಶಿವ ಈಶ್ವರ. ಅವನು ಈ ಜಗತ್ತನ್ನ ನಾಶ ಮಾಡ್ತಾನೆ ಅಂತ ಹೇಳ್ತೀವಿ. ಅಂದ್ರೆ ನಾಶ ಅಂತ ಹೇಳೋದಾದ್ರೆ ಪ್ರಳಯವನ್ನ ಮಾಡಿ ಮತ್ತೆ ಹುಟ್ಟನ್ನ ಮಾಡಬೇಕಾಗತ್ತೆ. ಈ ಪ್ರಳಯವನ್ನ ಮಾಡಬೇಕಾದಾಗ ಶಿವನಿಗೆ ಬೇಕಾಗಿರೋದು ಒಂದು ಶಕ್ತಿ ಬೇಕಾಗತ್ತೆ. ಆ ಶಕ್ತಿ ಯಾರು ಅಂತ ಕೇಳೋದಾದ್ರೆ ನಮ್ಗೆಲ್ಲರಿಗೂ ಗೊತ್ತು, ದುರ್ಗಾ ಮತ್ತೆ ಪಾರ್ವತಿ. ಸೊ ಪಾರ್ವತಿ ದುರ್ಗಾ ಶಕ್ತಿಯಾಗಿ ಶಿವನಿಗೆ ಸಹಾಯವನ್ನ ಮಾಡ್ತಾ ಈ ಜಗತ್ತಿನ ಸಂಹಾರವನ್ನ ಮಾಡೋದಕ್ಕೆ ಅಂತ ಸಹಾಯ ಮಾಡ್ತೇವೆ. ಸೊ ಹೀಗೆ ನೋಡಿದ್ರೆ ನಮ್ಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನರು ಅವರಾಗಿ ಏನು ಕೆಲಸ ಮಾಡಕ್ಕಾಗಲ್ಲ. ಅವ್ರ ಜೊತೆ ಸರಸ್ವತಿ, ಲಕ್ಷ್ಮಿ, ದುರ್ಗಾ, ಈ ಮೂರೂ ಜನ ಸೇರ್ಕೊಂಡಾಗ ಮಾತ್ರ ಈ ಜಗತ್ತನ್ನ ಸರಿಯಾದ ರೀತಿಯಲ್ಲಿ ನಡ್ಸಕ್ಕಾಗತ್ತೆ. ಸೊ ಈಗ ನಾನು ಏನಕ್ಕೆ ಇದನ್ನ ಹೇಳ್ದಂಗೆ ಕೇಳೋದಾದ್ರೆ, ನಮ್ಗೆಲ್ಲರಿಗೂ ಗೊತ್ತು ದೇವಿ ಭಗವತಿ ಅಂತ. ಅದನ್ನು ನಾನು ಹೇಳ್ದಂಗೆ ಹೇಳಿದ್ರೆ ಸರಸ್ವತಿ, ಲಕ್ಷ್ಮಿ, ದುರ್ಗಾ ಅಂತ ಮೂರು ಹೆಸರನ್ನು ಹೇಳಿದೆ. ಅದು ಮೂರು ಹೆಸರಿರ್ಬೋದು, ಆದ್ರೆ ಒಂದು ಮಹಾಶಕ್ತಿ ಮಹಾದೇವಿ, ಈ ಒಂದು ಶಕ್ತಿ ಮಹಾದೇವಿ ಮಹಾದುರ್ಗಾ ಅಂತ ನಾವೇನ್ ಕರಿತೀವೋ, ಈ ಒಂದು ಮಹಾಶಕ್ತಿಯಿಂದ ಈ ಮೂರೂ ಶಕ್ತಿಗಳ ಕೆಲಸಗಳಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಮಹಾಶಕ್ತಿನ ನಮ್ಮ ಇಡೀ ಪ್ರಪಂಚದಲ್ಲಿ ಹಲವಾರು ಬೇರೆ ಬೇರೆ ದೇಶಗಳೆಲ್ಲ ನೋಡಿದ್ರೆ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೀಳಾಗಿ ನೋಡ್ತಾರೆ. ಆದ್ರೆ ನಾವೊಂದ್ಸರಿ ಯೋಚನೆ ಮಾಡಿ ನೋಡಿ, ನಮ್ಮ ದೇಶದಲ್ಲಿ ನಾವು ಭಾರತನ ಏನಂತ ಕರಿತೀವಿ? ಭಾರತ ಮಾತೆ ಅಂತ ಕರಿತೀವಿ. ಹಾಗೆ ಗೋವನ್ನ ಏನಂತ ಕರಿತೀವಿ? ಹಸುವನ್ನ ಗೋ ಮಾತೆ ಅಂತ ಕರಿತೀವಿ. ಗಂಗಾನ ಏನಂತ ಕರಿತೀವಿ? ಗಂಗಾ ಮಾತೆ ಅಂತ ಕರಿತೀವಿ. ಅಂದ್ರೆ ಯಾವುದು ಶ್ರೇಷ್ಠವೋ ಅದನ್ನ ನಾವು ಮಾತೆ ಅಂತ ಕರಿತೀವಿ. ಮಾತೆ ಅಂದ್ರೆ ತಾಯಿ ಅಂದ್ರೆ ಜಗಜ್ಜನನಿ, ಅಂದ್ರೆ ದೇವರ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ನಮ್ಗೆ ಈ ಒಂದು ನವರಾತ್ರಿಯನ್ನು ತುಂಬಾ ಮುಖ್ಯ. ಯಾಕೆ ಅಂತ ಕೇಳಿದ್ರೆ, ಒಂದು ಕಡೆಯಲ್ಲಿ ದೇವಿ ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋದಕ್ಕೆ ಬೇಕೇ ಬೇಕು ಅಂತ ಅರ್ಥ ಆಯ್ತು. ಇನ್ನು ಎರಡನೇದು, ನಮ್ಮ ಭಾರತ ಸಂಸ್ಕೃತಿಯನ್ನು ನಾವಾಗಲೇ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಆಚರಣೆಗಳು ತುಂಬಾ ಶ್ರೇಷ್ಠವಾಗಿದೆ, ವಿಭಿನ್ನವಾಗಿದೆ, ವಿಶಿಷ್ಟವಾಗಿದೆ. ಯಾಕೆ? ಎಷ್ಟೆಲ್ಲ ಹಬ್ಬಗಳಿದೆ ನಮ್ಮ ಭಾರತದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ. ಪ್ರತಿ ದಿನನೂ ಹಬ್ಬ ಆಚರಣೆ ಮಾಡ್ತಾ ಹೋಗ್ಬೋದು. ಪ್ರತಿ ತಿಂಗಳಲ್ಲೂ ಹಲವಾರು ಹಬ್ಬಗಳು. ಸುಮ್ಮನೆ ಹೇಳ್ತಾ ಹೋದ್ರೆ ನೋಡಿ, ನಾವು ಜನವರಿ ನೋಡಿದ್ರೆ ಸಂಕ್ರಾಂತಿ ಹಬ್ಬ ಬರುತ್ತೆ, ಫೆಬ್ರವರಿ ಮಾರ್ಚಲ್ಲಿ ನೋಡಿದ್ರೆ ನಮಗೆ ಶಿವರಾತ್ರಿ ಬರುತ್ತೆ, ಮಾರ್ಚ್ ಏಪ್ರಿಲ್ ನೋಡಿದ್ರೆ ಯುಗಾದಿ ಬರುತ್ತೆ. ಆಮೇಲೆ ನಮಗೆಲ್ಲ ನೋಡಿದ್ರೆ ಹಲವಾರು ಹಬ್ಬಗಳು ನಾವೆಲ್ಲ ನೋಡ್ತೀವಿ. ಗುರುಪೂರ್ಣಿಮೆ ಬರುತ್ತೆ, ದಸರಾ ಬರುತ್ತೆ, ನವರಾತ್ರಿ ಬರುತ್ತೆ, ದೀಪಾವಳಿ ಬರುತ್ತೆ, ಬಲಿಪಾಡ್ಯಮಿ ಬರುತ್ತೆ, ಏಕಾದಶಿ ಅಂತ ಆಚರಣೆ ಮಾಡ್ತೀವಿ. ಅಂದ್ರೆ ನಾವು ವರ್ಷದ 365 ದಿನನೂ ಹಬ್ಬ ಆಚರಣೆ ಮಾಡ್ಬೋದು ಬೇಕಾದ್ರೆ. ಅಷ್ಟು ಶ್ರೇಷ್ಠವಾದ ಸಂಸ್ಕೃತಿ ನಮ್ದು. ಈ ಹಬ್ಬಗಳನ್ನು ಮಾಡ್ಬೇಕಾದ್ರೆ ನಾವು ದೇವಿಗೋಸ್ಕರ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಮಹಾದೇವಿ, ಮಹಾಸರಸ್ವತಿ, ಮಹಾಶಕ್ತಿ ಅಂತ ಹೇಳ್ತಾ ಇದ್ದೆ. ಈ ಮಹಾಶಕ್ತಿಯನ್ನ ಪೂಜೆ ಮಾಡೋದಕ್ಕೆ ಇರೋದು ತುಂಬಾ ಮುಖ್ಯವಾದ ಹಬ್ಬ ಯಾವುದು ಅಂತ ಕೇಳಿದ್ರೆ ನವರಾತ್ರಿ. ಸೊ ಅದಕ್ಕೋಸ್ಕರ ನಾವು ನವರಾತ್ರಿಯಲ್ಲಿ ಸೇರಿದೀವಿ, ಯಾಕೆಂದ್ರೆ ದೇವಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೋಸ್ಕರ. ಸೊ ಈಗ ಈ ನವರಾತ್ರಿ ಏನಕ್ಕೆ ಆಚರಣೆ ಮಾಡ್ತೀವಿ, ಹೇಗೆ ಆಚರಣೆ ಮಾಡ್ತೀವಿ ಅಂತ ನಾವು ತಿಳ್ಕೊತಾ ಹೋಗೋಣ. ಸೊ ನಾನು ಈಗಲೇ ಹೇಳಿದ ಹಾಗೆ, ಸೊ ನಮ್ಮ ಭಾರತದಲ್ಲಿ ದೇವಿಯ ಆಚರಣೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ದೇವನೊಬ್ಬ ನಾಮ ಹಲವು. ಬ್ರಹ್ಮ ವಿಷ್ಣು ಮಹೇಶ್ವರರ ಹಿಂದೆ ಸರಸ್ವತಿ, ಲಕ್ಷ್ಮಿ ಹಾಗೂ ಶಕ್ತಿ, ಮಹಾದುರ್ಗೆ, ಇವರು 3 ಜನ ಇದ್ದಿದ್ದಕ್ಕೋಸ್ಕರನೇ ಈ ಜಗತ್ತಿನ ಪರಿಪಾಲನೆ, ಸೃಷ್ಟಿ ಮತ್ತೆ ನಾಶ ಆಗ್ತಾ ಇದೆ. ಹಾಗೆ ಈ ನವರಾತ್ರಿ ಹಬ್ಬ ಮಾಡೋದೇನಕ್ಕೆ ಅಂದ್ರೆ ಒಂದು ದೇವಿಯ ಸ್ತುತಿಯನ್ನು ಮಾಡೋದಕ್ಕೋಸ್ಕರ.
ಇನ್ನು ನವರಾತ್ರಿ ನಾವೆಲ್ಲ ಕೇಳ್ತೀವಿ. ನವರಾತ್ರಿ ಅಂದ್ರೆ ಏನು? 9. ನವ ಅಂದ್ರೆ ಏನು? 9. ರಾತ್ರಿ ಅಂದ್ರೆ ಏನು? ರಾತ್ರಿಗಳು. ಸುಲಭವಾಗಿದೆ. 9 ರಾತ್ರಿಗಳು ಅಂತ ಅರ್ಥ ಬರುತ್ತೆ. ಈ 9 ರಾತ್ರಿಗಳು ಅಂದ್ರೆ ಏನು ಅಂತ ಕೇಳೋದಾದ್ರೆ, ಇದನ್ನ ನಾವು ಶರನ್ನವರಾತ್ರಿ ಅಂತ ಕರಿತೀವಿ. ಶರನ್ನವರಾತ್ರಿ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸೊ ನಮ್ಮ ಭಾರತದಲ್ಲಿ ಪ್ರತಿ ತಿಂಗಳನ್ನ 2 ತಿಂಗಳನ್ನ ನಾವು ಒಂದ್ಸರಿ ಋತು ಅಂತ ಕರಿತೀವಿ. ಹಾಗೆ ಒಂದೊಂದು ತಿಂಗಳನ್ನ ಮಾಸ ಅಂತ ಕರಿತೀವಿ. 2 ತಿಂಗಳನ್ನ ಸೇರಿಸಿದಾಗ ಋತು ಅಂತ ಕರಿತೀವಿ. ಈ ಒಂದು ನವರಾತ್ರಿಯನ್ನ ನಾವು ಶರದ್ ಋತುವಿನಲ್ಲಿ ಆಚರಣೆ ಮಾಡ್ತೀವಿ. ಅದಕ್ಕೆ ಶರನ್ನವರಾತ್ರಿ. ಹಾಗೆ ಆಶ್ವಯುಜ ಮಾಸ, ಆಶ್ವಜ ಅನ್ನೋ ಒಂದು ತಿಂಗಳಿನಲ್ಲಿ ನಾವು ಇದನ್ನ ಆಚರಣೆ ಮಾಡ್ತೀವಿ. ಅದಕ್ಕೆ ಈ ಒಂದು ನವರಾತ್ರಿ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಈ 9 ದಿನಗಳಲ್ಲಿ ಏನ್ ಮಾಡ್ತೀವಿ ಅಂತ ಕೇಳೋದಾದ್ರೆ, ನಾನು ಅವಾಗಲೇ ಹೇಳಿದಾಗ ಸರಸ್ವತಿ, ಲಕ್ಷ್ಮಿ ಹಾಗೂ ದುರ್ಗಾ, ಈ 3 ದೇವತೆಗಳನ್ನ 3 ದಿನಗಳು, ಸರಸ್ವತಿಗಾಗಿ 3 ದಿನ, ಲಕ್ಷ್ಮಿಗಾಗಿ 3 ದಿನ, ಹಾಗೆ ದುರ್ಗೆಗಾಗಿ 3 ದಿನ, 3 3 3 6 9, ಈ 9 ದಿನಗಳಲ್ಲಿ 9 ದೇವತೆಗಳ ಫಾರ್ಮ್ ಅಲ್ಲಿ, 9 ವಿವಿಧ ರೂಪಗಳಲ್ಲಿ ನಾವು ಮಹಾಮಾಯೆ, ಮಹಾಶಕ್ತಿಯನ್ನು ಪೂಜೆ ಮಾಡ್ತೀವಿ. ಅದಕ್ಕೆ ಇದು ಶ್ರೇಷ್ಠ. ಯಾಕೆ ಅಂತ ಕೇಳೋದಾದ್ರೆ, ಮೊದಲನೇ ದಿನ ನಾವು ಈ 9 ರಾತ್ರಿಗಳಲ್ಲಿ ಫಸ್ಟ್ ಡೇ ನಾವು ಪೂಜೆ ಮಾಡಿದ್ದೇನಂತ ಕೇಳೋದಾದ್ರೆ ಶೈಲಪುತ್ರಿ ಅಂತ. ಅಂದ್ರೆ ಭಗವತಿ ಹೆಸರು ಅವತ್ತು ಶೈಲಪುತ್ರಿ. ಅಂದ್ರೆ ಮಗುವಾಗಿ ಬಂದು ಹೇಗೆ ಕಷ್ಟಗಳನ್ನು ಎದುರಿಸಿದ್ಲು ಅಂತ ನಾವು ಅರ್ಥ ಮಾಡ್ಕೋತೀವಿ. ಹಾಗೆ ನಾವು ಇಲ್ಲಿ ಸ್ಟೂಡೆಂಟ್ಸ್ ಇದ್ವಿ, ನಾವು ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೋಸ್ಕರ ನಮಗೆ ಶೈಲಪುತ್ರಿ ಸರಿಯಾದ ದಾರಿಯನ್ನು ತೋರಿಸ್ತಾಳೆ, ಶಕ್ತಿಯನ್ನು ಕೊಡ್ತಾಳೆ. ಹಾಗೆ ಪ್ರತಿಯೊಂದು ದಿನಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ನಾವು ಇಟ್ಟು ಕರಿತೀವಿ. ಶೈಲಪುತ್ರಿ ಅಂತ ಕರಿತೀವಿ. ಇನ್ನು ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಭಗವತಿಯ ಈ ಒಂದು ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ. ಇನ್ನು ಇದರ ವಿಶೇಷತೆ ಏನು ಅಂತ ಕೇಳೋದಾದ್ರೆ, ಈ ಒಂದು ನವರಾತ್ರಿಯನ್ನ ನಮ್ಮ ಭಾರತದ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ನಾವು ತಿಳ್ಕೊತಾ ಹೋಗೋಣ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಮ ಭಾರತದ ಶ್ರೇಷ್ಠತೆ ಏನು ಅಂತ. ಯಾಕೆ ನಮ್ಮ ಭಾರತದ ಶ್ರೇಷ್ಠತೆನೇ ಏನು ಅಂತ ಕೇಳೋದಾದ್ರೆ, ವಿವಿಧತೆಯಲ್ಲಿ ಏಕತೆ. ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ವಿವಿಧತೆಗಳಿದೆ. ಬೇರೆ ಬೇರೆ ಸ್ಟೇಟ್ಸ್ ಇದೆ, ಬೇರೆ ಬೇರೆ ರೀತಿಯಾದ ಜನರಿದ್ದಾರೆ, ಬೇರೆ ಬೇರೆ ರೀತಿಯಾದ ಭಾಷೆಗಳಿದೆ, ಬೇರೆ ಬೇರೆ ರೀತಿಯಾದ ಆಚರಣೆಗಳಿದೆ. ಬಟ್ ಆದರೂ ನಮ್ಮ ಸಂಸ್ಕೃತಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸುತ್ತೆ. ಆಚರಣೆಗಳು ಬೇರೆ ಇರ್ಬೋದು, ಬಟ್ ಅದರ ಒಂದು ಮೂಲ, ಅದರ ಒಂದು ಎಸೆನ್ಸ್, ಅದರ ಆತ್ಮ ಒಂದೇ ಆಗಿದೆ. ಈ ನವರಾತ್ರಿಯನ್ನು ಕೂಡ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಹೋಗ್ತಾರೆ. 9 ದಿನಗಳನ್ನ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಅದು ಘಟಸ್ಥಾಪನ ಅಂತ. ಘಟಸ್ಥಾಪನ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಮಹಾರಾಷ್ಟ್ರ ನಾವೆಲ್ಲ ಕೇಳಿರೋದಿಲ್ಲ, ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಮಹಾರಾಷ್ಟ್ರ ಇದೆ. ಮಹಾರಾಷ್ಟ್ರದಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ನವರಾತ್ರಿ ಅಂದ್ರೆ, ಒಂದು ಕಳಶ, ಒಂದು ತೆಂಗಿನಕಾಯಿನ ತಗೊಂಡು ಅದನ್ನ ಒಂದು ಚಿಕ್ಕ ಚೊಂಬಿನ ಮೇಲೆ ಇಟ್ಟು, ಒಳಗಡೆ ನಾವು ಇದನ್ನ ಒಂದು ವಿಳ್ಳೆದೆಲೆನ ಇಟ್ಟು, ಅದನ್ನ ಭಗವತಿಯ ರೂಪ, ಅದು ದುರ್ಗೆಯ ಸಂಕೇತ ಅಂತ ತಗೊಂಡು ಅದನ್ನ ಮೊದಲಿಗೆ ನಾವು ನವರಾತ್ರಿಯ ಮೊದಲನೇ ದಿನ ಸ್ಥಾಪನೆ ಮಾಡಿ 9 ದಿನಗಳ ಕಾಲ ಪೂಜೆ ಮಾಡ್ತೀವಿ. ಅದು ಮಹಾರಾಷ್ಟ್ರದಲ್ಲಿ. ಅದಕ್ಕೆ ಅದನ್ನ ಘಟಸ್ಥಾಪನ. ಘಟ ಅಂದ್ರೆ ಹೇಗೆ ಒಂದು ಚೊಂಬು, ಅಂದ್ರೆ ಒಂದು ಮಡಿಕೆ. ಆ ಮಡಿಕೆಯೊಳಗೆ ಭಗವತಿಯನ್ನ, ದುರ್ಗೆಯನ್ನ ನಾವು ಆರೋಪಣೆ ಮಾಡಿ, ಆವಾಹನೆ ಮಾಡಿ ದೇವಿಯ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಅದು ಮಹಾರಾಷ್ಟ್ರದಲ್ಲಿ. ಇನ್ನೊಂದು, ಈ ಒಂದು ಮಹಾರಾತ್ರಿಯಲ್ಲಿ ಇಡೀ ನಮ್ಮ ಭಾರತದಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದೆ ಅಂದ್ರೆ ಫಾಸ್ಟಿಂಗ್. ಫಾಸ್ಟಿಂಗ್ ಅಂದ್ರೆ ಉಪವಾಸ. ಏನದು ಉಪವಾಸ? ನಮ್ಗೆಲ್ಲರಿಗೂ ಗೊತ್ತು, ನಾವೆಲ್ಲ ಕೇಳ್ತೀವಿ, ಶಿವರಾತ್ರಿಯಲ್ಲಿ ನಾವು ಮಾಡ್ತೀವಿ ಉಪವಾಸ. ಮಾಡಲ್ವಾ? ನಾವು ಮಾಡ್ತೀವಿ. ಏನು ಉಪವಾಸ? ಉಪವಾಸ ಅಂದ್ರೆ ಏನಂದ್ರೆ ಉಪವಾಸ ಅಂದ್ರೆ ನನ್ನ ಜೊತೆಯಲ್ಲಿ ಇರೋದು ಅಂತ. ಉಪವಾಸ ಅಂದ್ರೆ ಅರ್ಥ ಅಂದ್ರೆ ನಾನು ಭಗವಂತನ ಜೊತೆಯಲ್ಲಿ ಇರೋದು ಅಂತ ಅರ್ಥ. ಆದ್ರೆ ಇನ್ನು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಉಪವಾಸ ಅಂದ್ರೆ ಏನು? ಸೊ ನಾವು ನಮ್ಮ ಊಟ ತಿಂಡಿ, ನಮ್ಮ ಆಹಾರವನ್ನ ಹಿತವಾಗಿ ಮಿತವಾಗಿ ತಗೊಂಡು ಹೆಚ್ಚು ಆಲೋಚನೆಯನ್ನು ಭಗವಂತನಿಗೋಸ್ಕರ ಮಾಡೋದು ಉಪವಾಸ. ಅದಕ್ಕೋಸ್ಕರನೇ ನಾವು ಈ ನವರಾತ್ರಿಯಲ್ಲಿ ಕೆಲವರು 9 ದಿನಗಳು ಬರೀ ನೀರನ್ನ ಕುಡ್ಕೊಂಡಿರ್ತಾರೆ. ತುಂಬಾ ಕಷ್ಟ. ಯೋಚನೆ ಮಾಡಿ ನೋಡಿ, ನಾವು ಬರೀ 1 ದಿನ ನೀರು ಕುಡ್ಕೊಂಡಿರೋಕೆ ಕಷ್ಟ ಆಗತ್ತೆ. ಆದ್ರೆ 9 ದಿನಗಳು ಏನೂ ತಿಂದಲೆ ಬರೀ ಬಿಸಿ ನೀರನ್ನ ಕುಡ್ಕೊಂಡಿರೋರು ಇದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಯಾರು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ದೇಶದ ಪ್ರವಾಸ ಮಾಡ್ತಿರ್ತಾರೆ, ತುಂಬಾ ಬಿಸಿ ಇರ್ತಾರೆ. ಬಟ್ ಎಷ್ಟೇ ಬಿಸಿ ಇದ್ರೂ ಈ ಒಂದು ನವರಾತ್ರಿ ಬಂದಾಗ 9 ದಿನಗಳ ಕಾಲ ಏನೂ ಊಟವನ್ನ ಮಾಡ್ದಲೆ, ತಿಂಡಿಯನ್ನು ಮಾಡ್ದಲೆ ಬರೀ ಬಿಸಿನೀರನ್ನ ಕುಡ್ಕೊಂಡಿರ್ತಾರೆ. ಯಾಕೆಂದ್ರೆ ಈ ನವರಾತ್ರಿಯನ್ನ ಒಂದು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ, ಹಾಗೆ ಭಗವಂತನ ಚಿಂತನೆಗಳನ್ನು ಕೂಡ ಮಾಡ್ತಾರೆ. ಸೊ ಹಾಗೆ ನಾವು ಕೂಡ 9 ದಿನಗಳು ನೀರು ಕುಡ್ಕೊಂಡಿದ್ರೆ ಒಳ್ಳೇದು. ಆದ್ರೆ ಆಗಲ್ಲ, ಹೊಟ್ಟೆ ಕೇಳಲ್ಲ, ಆರೋಗ್ಯ ಕೆಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ಹಿತವಾಗಿ ಮಿತವಾಗಿ ಊಟವನ್ನ ಮಾಡ್ತಾ ಹೆಚ್ಚು ಭಗವಂತನ ಯೋಚನೆಯನ್ನು ಮಾಡಿದಾಗ ಅದು ಫಾಸ್ಟಿಂಗ್, ಉಪವಾಸ ಆಗುತ್ತೆ. ಇನ್ನು ಕನ್ಯಾ ಪೂಜಾ ಅಂದ್ರೆ ಚಿಕ್ಕ ಮಕ್ಕಳನ್ನ
ಚಿಕ್ಕ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡುವ ಸಂಸ್ಕೃತಿ. ಇದು ನಮ್ಮ ದೇಶದ ಹಲವಾರು ಭಾಗಗಳಲ್ಲಿ ಮಾಡ್ತೀವಿ. ಅದು ಈ ನವರಾತ್ರಿಯಲ್ಲೇ ಮಾಡ್ತಾರೆ. ಅದು ಅಷ್ಟಮಿ ಮತ್ತು ನವಮಿ ಅಂದ್ರೆ 8 ಮತ್ತು 9ನೇ ದಿನ ಈ ಕನ್ಯಾ ಪೂಜಾ ಅಂತ ಮಾಡ್ತಾರೆ. ಏನಿದು ಕನ್ಯಾ ಪೂಜಾ ಅಂತ ಹೇಳೋದಾದ್ರೆ, ನಾವು ಭಾರತೀಯರು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕಣವೂ ಪವಿತ್ರ. ಯಾಕೆ ಅಂತ ಕೇಳೋದಾದ್ರೆ, ಯೋಚನೆ ಮಾಡಿ ನೋಡಿ, ನಾವು ಯಾವ್ದಾವ್ದು ಪೂಜೆ ಮಾಡ್ತೀವಿ. ನಾವು ಹಾವು ಅಂತ ತಿಳ್ಕೊಂಡು ಹಾವಿನ ವಿಗ್ರಹಕ್ಕೆ ಪೂಜೆ ಮಾಡ್ತೀವಿ, ಹಾವಿನ ಹುತ್ತಕ್ಕೆ ಪೂಜೆ ಮಾಡ್ತೀವಿ, ಆಲದ ಮರಕ್ಕೆ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ಬೆಟ್ಟಕ್ಕೆ ಪೂಜೆ ಮಾಡ್ತೀವಿ. ಅಂದ್ರೆ ಪ್ರಕೃತಿಯ ಪ್ರತಿಯೊಂದು ಭಾಗಗಳಿಗೂ ಪ್ರತಿಯೊಂದು ವಿಷಯಕ್ಕೂ ನಾವು ಪೂಜೆ ಮಾಡ್ತೀವಿ. ಇನ್ನು ಹೆಣ್ಣು ಮಕ್ಕಳು ದೇವಿಯ ಸಂಕೇತ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳ ಮನಸ್ಸು, ಚಿಕ್ಕ ಹೆಣ್ಮಕ್ಳ ಮನಸ್ಸು, ಒಂದು 3ರಿಂದ 8-9 ವರ್ಷದ ಮಕ್ಕಳು ಮನಸ್ಸು ದೇವಿಯ ಸಂಕೇತವಾಗಿ ಇಟ್ಕೊಂಡು ಮಹಾದೇವಿಯೇ ಒಂದು ಚಿಕ್ಕ ಮಕ್ಕಳಲ್ಲಿ ಇದ್ದಾರೆ ಅಂತ ಈ ಒಂದು ಕನ್ಯಾ ಪೂಜೆಯನ್ನ ಮಾಡ್ತಾ ಆ ಮಕ್ಕಳ ಪಾದಪೂಜೆ ಮಾಡ್ತಾರೆ, ಮಕ್ಕಳಿಗೆ ಹಣೆಗೆ ಕುಂಕುಮ ಇಡ್ತಾರೆ, ಆರತಿಯನ್ನ ಮಾಡ್ತಾರೆ, ಆಮೇಲೆ ಅವ್ರಿಗೆ ಗಿಫ್ಟ್ಸ್ ಅನ್ನ ಕೂಡ ಕೊಡ್ತಾರೆ. 9 ದೇವಿ ಅಂದ್ರೆ 9 ಜನ ಚಿಕ್ಕ ಮಕ್ಕಳನ್ನ ಕೂರಿಸಿ ಪೂಜೆ ಮಾಡ್ತಾರೆ. ಇದು ಕನ್ಯಾ ಪೂಜೆ. ಇನ್ನು ಗರ್ಭಾ ದಾಂಡಿಯಾ ಅಂತ ನೋಡಬಹುದು. ಏನು ಗರ್ಭಾ ದಾಂಡಿಯಾ ಅಂದ್ರೆ, ನಮ್ಮ ದೇಶದ ವಿಶಿಷ್ಟತೆ ಏನಂದ್ರೆ, ಬರೀ ಹಬ್ಬಗಳು ಅಂದ್ರೆ ಒಂದು ಕಡೆಯಿಂದ ದೇವರನ್ನ ನೆನೆಸ್ಕೋಬೇಕು ಅಂತ ಹೇಳಿದ್ರು, ಒಂದು ಸಾಂಸ್ಕೃತಿಕವಾಗಿ ಹಾಡು, ನೃತ್ಯ ಎಲ್ಲವನ್ನ ನಮ್ಮ ಸಂಸ್ಕೃತಿ ಜೊತೆ ಸೇರಿಸ್ಕೊಂಡು ಹಬ್ಬಗಳ ಜೊತೆಗೆ ಹಾಡು ಮತ್ತೆ ನೃತ್ಯವನ್ನು ಸೇರಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ಉದಾಹರಣೆ ಈ ಗರ್ಭಾ ಮತ್ತು ದಾಂಡಿಯಾ. ನಮ್ಮ ದೇಶದ ಹಲವಾರು ಜಾಗಗಳಲ್ಲಿ, ಉದಾಹರಣೆಗೆ ಗುಜರಾತ್ ಇರಬಹುದು, ರಾಜಸ್ಥಾನ್ ಇರಬಹುದು, ಈ ಒಂದು ಜಾಗಗಳಲ್ಲಿ ಕೋಲಾಟ, ನಾವೇನು ನಮ್ಮ ಕರ್ನಾಟಕದಲ್ಲಿ ಕೋಲಾಟ ಇದೆಯಲ್ಲ, ಅದೇ ರೀತಿಯಲ್ಲಿ ದಾಂಡಿಯಾ ಅಂತ ಕರೀತಾರೆ. ಕೋಲನ್ನ ಇಟ್ಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಾರೆ. ಆ ಒಂದು ಡ್ಯಾನ್ಸ್ ಯಾವ್ದ ಮೇಲೆ ಇರುತ್ತೆ ಅಂದ್ರೆ, ದೇವರ ಮೇಲೆ ಇರುತ್ತೆ, ದೇವಿಯ ಮೇಲೆ ಇರುತ್ತೆ. ಹಲವಾರು ರೀತಿಯಾದ ಒಂದು ಡ್ಯಾನ್ಸ್ ನ ಮಾಡ್ತಾರೆ. ಅದರ ಮೂಲಕ ತಾವು ತೃಪ್ತರಾಗಿ, ತಾವು ಎಂಜಾಯ್ ಮಾಡಿಕೊಂಡು ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಇನ್ನು ವೆಸ್ಟ್ ಬೆಂಗಾಲ್. ಏನಿದೆ ವೆಸ್ಟ್ ಬೆಂಗಾಲ್ ಅಂದ್ರೆ, ಕಲ್ಕತ್ತಾ, ನಾವೆಲ್ಲ ಕೇಳಿರ್ಬೋದು ಹಲವಾರು ಜನ, ಕಲ್ಕತ್ತಾ, ವೆಸ್ಟ್ ಬೆಂಗಾಲ್, ಪೂರ್ವ ಬಂಗಾಳ ಅಂತ, ಪಶ್ಚಿಮ ಬಂಗಾಳ ಅಂತ. ಅಲ್ಲಿ ದುರ್ಗಾ ಪೂಜಾ ತುಂಬಾ ಫೇಮಸ್. ದುರ್ಗಾ ಪೂಜಾ ನಾವು ಹೇಳ್ತಾ ಇದ್ವಿ, ಹೇಗಿರುತ್ತೆ ದುರ್ಗಾ ಪೂಜಾ ಅಂತ ಹೇಳೋದಾದ್ರೆ, ಹೋದ ತಿಂಗಳು ನಾವೆಲ್ಲ ಗಣೇಶನ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ. ಒಂದೊಂದು ರೋಡಲ್ಲೂ ಗಣೇಶನ ಒಂದು ಪೆಂಡಾಲನ್ನ ಹಾಕಿದ್ವಿ, ಗಣೇಶನ ವಿಗ್ರಹ ಕೂರಿಸಿದ್ವಿ, ಎಲ್ಲರೂ ಹಾಡನ್ನ ಹಾಕಿದ್ವಿ, ಸೆಲೆಬ್ರೇಷನ್ ಅನ್ನ ಮಾಡಿದ್ವಿ. ಇದೇ ರೀತಿಯಲ್ಲಿ ದುರ್ಗಾ ಪೂಜೆಯನ್ನ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ. ಇಡೀ ಪೂರ್ತಿ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ. ಅಲ್ಲಿ ರೋಡ್ಗೂ ಒಂದು ಪೆಂಡಾಲನ್ನ ಹಾಕ್ತಾರೆ, ದೇವಿ ವಿಗ್ರಹವನ್ನ ಇಡ್ತಾರೆ. ದೇವಿ ವಿಗ್ರಹದ ಜೊತೆಗೆ ಹಲವಾರು ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡ್ತಾರೆ. ಹಾಗೆ ಕೊನೆಯದಲ್ಲಿ 10ನೇ ದಿನ ಅದನ್ನ ಮುಗಿಸ್ತಾರೆ. ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡೋದು. ಇನ್ನು ಅಲ್ಲೇ ಕೊನೆಗೆ ನೋಡ್ಬೋದು ರಾಮಲೀಲಾ ಅಂತ. ಅಂದ್ರೆ ನಮ್ಮ ಭಾರತದ ಉತ್ತರ ಭಾರತದಲ್ಲಿ ಈ ಒಂದು ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದ್ರೆ, ರಾಮಲೀಲಾ ಅಂತ. ಇದು ರಾಮಲೀಲಾ ಏನು ಅಂತ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಏನು ಅಂತ ಹೇಳೋದಾದ್ರೆ, ಈ ಒಂದು ನವರಾತ್ರಿ ಏನಕ್ಕೆ ಸಂಕೇತ ಅಂತ ಕೇಳೋದಾದ್ರೆ, ಇಟ್ ಈಸ್ ಎ ಸೆಲೆಬ್ರೇಷನ್, ಇಟ್ ಈಸ್ ಎ ಫೆಸ್ಟಿವಲ್ ಆಫ್ ವಿಕ್ಟ್ರಿ ಆಫ್ ಗುಡ್ ಓವರ್ ಎವಿಲ್. ಅಂದ್ರೆ ಸತ್ಯ ಅಸತ್ಯವನ್ನ ನಾಶ ಮಾಡುತ್ತೆ, ಧರ್ಮ ಅಧರ್ಮವನ್ನ ನಾಶ ಮಾಡುತ್ತೆ, ಹಾಗೆ ಒಳ್ಳೆಯದು ಕೆಟ್ಟದನ್ನ ನಾಶ ಮಾಡುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ರಾಮಾಯಣದಲ್ಲಿ ರಾಮ ಧರ್ಮದ ಒಂದು ಮೂರ್ತಿಯಾಗಿದ್ದ, ಅದೇ ರಾವಣ ಅಧರ್ಮದ ಮೂರ್ತಿಯಾಗಿದ್ದ. ಸೀತೆಯನ್ನ ಕಿಡ್ನಾಪ್ ಮಾಡಿ ಎಳ್ಕೊಂಡು ಹೋಗಿದ್ದ. ಕೊನೆಗೆ ಅವನ ಜೊತೆ ಯುದ್ಧವನ್ನ ಮಾಡಿ ರಾಮ ನಾಶ ಮಾಡಿ, ಅವನನ್ನ ಸಂಹಾರ ಮಾಡಿ ಸೀತೆಯನ್ನ ವಾಪಸ್ ಕರ್ಕೊಂಡ್ ಬರ್ತಾನೆ. ಅಂದ್ರೆ ಏನಾಯ್ತು, ರಾವಣ ಅನ್ನೋದು ಕೆಟ್ಟದು, ರಾಮ ಅನ್ನೋದು ಒಳ್ಳೇದು ಗೆಲ್ತು, ಕೆಟ್ಟದು ಸೋಲ್ತು. ಅಂದ್ರೆ ವಿಜಯ ದಶಮಿ ಅಂದ್ರೆ ಏನಂದ್ರೆ ಗೆಲುವು ಅಂತ. ಯಾವುದಕ್ಕೆ ಗೆಲುವು ಸಿಕ್ತು ಅಂದ್ರೆ, 9 ದಿನ ನವರಾತ್ರಿ ಆದ್ಮೇಲೆ 10ನೇ ದಿನ ನಾವು ಆಚರಣೆ ಮಾಡೋದು ವಿಜಯದಶಮಿ ಅಂತ ಕರಿತೀವಿ. ದಶಮಿ ಅಂದ್ರೆ 10, ವಿಜಯ ಅಂದ್ರೆ ಗೆಲುವು. ಅಂದ್ರೆ ಯಾವುದ್ರಲ್ಲಿ ಗೆಲುವು ಸಿಕ್ತು? ರಾಮನಿಗೆ ರಾವಣನ ಮೇಲೆ ಗೆಲುವು ಸಿಕ್ತು, ಸತ್ಯಕ್ಕೆ ಅಸತ್ಯದ ಮೇಲೆ ಗೆಲುವು ಸಿಕ್ತು, ಹಾಗೆ ಒಳ್ಳೆಯದಕ್ಕೆ ಕೆಟ್ಟದ್ರ ಮೇಲೆ ಗೆಲುವು ಸಿಕ್ತು. ಅದಕ್ಕೋಸ್ಕರ ಒಂದು ನಾರ್ತ್ ಇಂಡಿಯಾದಲ್ಲಿ, ನಮ್ಮ ಪೂರ್ವ ಭಾರತದಲ್ಲಿ ರಾಮಾಯಣದ ಕತೆ, ನಮ್ಗೆಲ್ಲರಿಗೂ ಗೊತ್ತು ರಾಮಾಯಣದ ಕತೆ. ಈ ರಾಮಾಯಣದ ಕಥೆಯನ್ನ ನಾಟಕದ ರೀತಿಯಲ್ಲಿ ಹಲವಾರು ಕಡೆ ಒಂದು ಆಚರಣೆನ ಮಾಡ್ತಾ, ಎಲ್ಲ ಕಡೆನೂ ನಾಟಕ ಮಾಡ್ತಾರೆ, ಹಾಡನ್ನ ಹೇಳ್ತಾರೆ, ಅದನ್ನ ಪ್ರೆಸೆಂಟೇಷನ್ಸ್ ಮಾಡ್ತಾರೆ. ಹಾಗೂ ಕೊನೆಯದಾಗಿ ರಾವಣನ ದೊಡ್ಡ ಪ್ರತಿಕೃತಿ, ಒಂದು ಆಕೃತಿಯನ್ನ ಇಟ್ಟು ಅದಕ್ಕೆ ಸುಟ್ಟು ಅದಕ್ಕೆ ಬೆಂಕಿಯನ್ನ ಇಟ್ಟು, ಅಂದ್ರೆ ಒಂದು ಕೆಟ್ಟದರ ನಾಶ ಆಯ್ತು ಅಂತ ಎಲ್ಲರಿಗೂ ತೋರಿಸ್ತಾರೆ. ಅಂದ್ರೆ ದಹನ ಆಯ್ತು ಕೆಟ್ಟದರ ಅಂತ. ಅದಕ್ಕೋಸ್ಕರ ರಾಮಲೀಲೆ ತುಂಬಾ ಮುಖ್ಯವಾಗುತ್ತೆ. ಅದು ನಮ್ಮ ನಾರ್ತ್ ಇಂಡಿಯಾದಲ್ಲಿ. ಇದಿಷ್ಟು ನಮ್ಮ ನಾರ್ತ್ ಇಂಡಿಯಾ. ಬೇರೆ ಬೇರೆ ಕಡೆ ಆಯ್ತು. ನೀವೆಲ್ಲ ಕೇಳ್ಬೋದು, ಸರ್ ನಾವು ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ ಹೇಳಿ ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ ಅಂತ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನೋಡಿರ್ಬೋದು, ಇದೇನು ಅಂತ ಕೇಳಿದ್ರೆ ಬೊಂಬೆ ಹಬ್ಬ ಅಂತ. ಏನಿದು ಬೊಂಬೆ ಹಬ್ಬ? ತುಂಬಾ ಜನಕ್ಕೆ, ಕೆಲವರು ಈ ಕಡೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹಲವಾರು ಜನಕ್ಕೆ ಇದು ತುಂಬಾ ಫೇಮಸ್, ತುಂಬಾ ಎಲ್ಲರೂ ಆಚರಣೆ ಮಾಡ್ತಾರೆ. ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಜನ ಆಚರಣೆ ಮಾಡ್ಬೋದು. ಏನ್ ಮಾಡ್ತಾರೆ ಅಂತ ಕೇಳೋದಾದ್ರೆ,
ಇದನ್ನ ಒಂದು ಮೈಸೂರು ಮಹಾರಾಜರ ಕಾಲದಿಂದಲೇ ಒಂದು ಬೊಂಬೆ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಏನಿದು ಬೊಂಬೆ ಹಬ್ಬ ಅಂತ ಕೇಳೋದಾದ್ರೆ, ನಮ್ಮ ಒಂದು ಪಟ್ಟದ ಗೊಂಬೆ ಅಂತ ಇರುತ್ತೆ, ಅಂದ್ರೆ ಒಂದು ರಾಜ ರಾಣಿ ಗೊಂಬೆ ಇದೆರಡನ್ನ ಇಡ್ತಾರೆ. ಇಲ್ಲ ಅದು ಗಂಡ ಹೆಂಡತಿ ಅಂತ ಇಟ್ಕೋಬಹುದು. ಅದರ ಜೊತೆಗೆ ನಮ್ಮ ಮನೆಯಲ್ಲಿರುವ ಹಲವಾರು ಗೊಂಬೆಗಳನ್ನ ನವರಾತ್ರಿಯ ಮೊದಲನೇ ದಿನ ಇಡ್ತಾರೆ, ಅದನ್ನ 10ನೇ ದಿನ ಆದ್ಮೇಲೆ ತೆಗಿತಾರೆ. ಈ 10 ದಿನಗಳು ಗೊಂಬೆಗಳೇ ಇರುತ್ತೆ. ಹಲವಾರು ಒಂದು ಸ್ಟೇರ್ ಕೇಸ್ ತರ ಮಾಡಿ ಆ ಸ್ಟೇರ್ ಕೇಸ್ ಅಲ್ಲಿ ಹಲವಾರು ಗೊಂಬೆಗಳನ್ನ ಬೇರೆ ಬೇರೆ ಥೀಮ್ಸ್ ಅಲ್ಲಿ ಇಡ್ತಾ ಹೋಗ್ತಾರೆ. ಥೀಮ್ಸ್ ಅಂದ್ರೆ ರಾಮಾಯಣದ ಕಥೆಗಳದ್ದು ಗೊಂಬೆಗಳಿರುತ್ತೆ, ಮಹಾಭಾರತದ ಕಥೆಗಳ ಗೊಂಬೆ ಇರುತ್ತೆ. ಅಷ್ಟೆಲ್ಲ ಯಾಕೆ, ಈಗೆಲ್ಲ ಯಾವ ರೀತಿಯಾಗಿ ಆಗೋಗಂದ್ರೆ ನಾವೆಲ್ಲ ಕ್ರಿಕೆಟ್ ನೋಡ್ತೀವಲ್ಲ, ಕ್ರಿಕೆಟ್ದು ಒಂದು ಗ್ರೌಂಡ್ ಕೊಟ್ಟು ಕ್ರಿಕೆಟ್ ಪ್ಲೇಯರ್ಸ್ನೂ ಒಂದು ಗೊಂಬೆಗಳನ್ನ ಇಡ್ತಾರೆ, ಇನ್ನು ಆರ್ಮಿ ಗೊಂಬೆಗಳನ್ನ ಇಡ್ತಾರೆ. ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಇರ್ಬೋದು, ಭಾರತದ ದೇಶಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾದ ಗೊಂಬೆಗಳನ್ನ ಇಟ್ಟು ಅದನ್ನ ನೋಡೋದಕ್ಕೆ ಅಂತ ಎಲ್ಲರೂ ಬೇರೆಯವ್ರು ಹೋಗ್ತಾರೆ. ಉದಾಹರಣೆಗೆ ನಮ್ಮ ಮನೇಲಿ ನಾವು ಗೊಂಬೆ ಇಟ್ರೆ ನಮ್ಮ ಮನೆಗೆ ಬೇರೆಯವ್ರನ್ನೆಲ್ಲರನ್ನೂ ಕರಿತೀವಿ, ಎಲ್ಲರೂ ಬಂದು ಆ ಗೊಂಬೆನ ನೋಡ್ತಾರೆ. ಅದರಿಂದ ಎಲ್ಲರೂ ಒಟ್ಟಿಗೆ ಸೇರಿದಾಗಾಯ್ತು, ಒಟ್ಟಿಗೆ ಒಂದು ಹಬ್ಬ ಆಚರಣೆ ಮಾಡ್ದಂಗಾಯ್ತು, ಹಾಗೆ ಗೊಂಬೆಗಳನ್ನ ನೋಡ್ದಂಗಾಯ್ತು, ಹಾಗೆ ಗೊಂಬೆಗಳ ಹಿಂದೆ ಇರೋ ಕಥೆಗಳನ್ನ ಅರ್ಥ ಮಾಡ್ಕೊಂಡಂಗಾಯ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಸಂಸ್ಕೃತಿ, ನೋಡಿ ಎಷ್ಟು ಈಸಿಯಾಗಿ ಗೊತ್ತಾಗತ್ತೆ ಅಂತ. ಇದು ಬೊಂಬೆ ಹಬ್ಬ. ಇನ್ನು ಮುಂದಕ್ಕೆ ಹೋದ್ರೆ ಆಯುಧ ಪೂಜಾ. ಆಯುಧ ಪೂಜೆ, ಸರಸ್ವತಿ ಪೂಜಾ, ಇದನ್ನ ನಾವು 9ನೇ ದಿನ, ನವರಾತ್ರಿ 9ನೇ ದಿನ ನಾವು ಆಯುಧ ಪೂಜಾ ಸರಸ್ವತಿ ಪೂಜಾ ಅಂತ ಮಾಡ್ತಾರೆ. ಏನಿದು ಆಯುಧ ಪೂಜಾ ಸರಸ್ವತಿ ಪೂಜಾ ಅಂತ ಹೇಳ್ಬೇಕಾದ್ರೆ ಒಂದು ಕಥೆಯನ್ನು ಹೇಳ್ತೀನಿ. ಫಸ್ಟ್ ಆಯುಧ ಪೂಜೆ ಕಥೆಯನ್ನು ಹೇಳ್ತೀನಿ. ಏನು ಆಯುಧ ಪೂಜಾ ಅಂತ ಕೇಳೋದಾದ್ರೆ ನಾವೆಲ್ಲರೂ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಎಲ್ಲಿಗೆ ಅಂದ್ರೆ ಮಹಾಭಾರತಕ್ಕೆ. ಇದು ಮಹಾಭಾರತದಲ್ಲಿ ಬರೋ ಕತೆ. ನಮ್ಗೆಲ್ಲರಿಗೂ ಗೊತ್ತು ಮಹಾಭಾರತದಲ್ಲಿ ಏನಾಯ್ತು ಅಂತ ಹೇಳೋದಾದ್ರೆ, ಪಾಂಡವರು ನಮಗೆಲ್ಲ ಗೊತ್ತಿರೋ ಹಾಗೆ ದ್ಯೂತದ ಆಟವನ್ನ ಆಡ್ತಾರೆ, ಪಗಡೆ ಆಟನ ಆಡ್ತಾರೆ, ಅದರಲ್ಲಿ ಸೋಲ್ತಾರೆ. ಸೋತ್ ಮೇಲೆ ಅವ್ರಿಗೆ ಕೌರವ್ರು ಕೊಡೋ ಶಿಕ್ಷೆ ಏನಂತ ಹೇಳೋದಾದ್ರೆ 12 ವರ್ಷ ಅವ್ರು ಕಾಡಿನಲ್ಲಿ ಇರ್ಬೇಕು, ಇನ್ನು 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸ ಅಂತ ಹೇಳೋದಾದ್ರೆ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಅವ್ರು ಯಾರ್ಯಾರು ಕಣ್ಣಿಗೆ ಕಾಣಿಸ್ಕೊಂಡ್ರು ಅಂದ್ರೆ ಅವ್ರು ಮತ್ತೆ ಅವ್ರು ಯಾರು ಕಣ್ಣು ಹಿಡಿದ್ರು ಅಂದ್ರೆ ಮತ್ತೆ ಅವ್ರು ಕಾಡಕ್ ಹೋಗ್ಬೇಕು. ಈ ಒಂದು ಶಿಕ್ಷೆಯನ್ನ ಕೌರವರು ಪಾಂಡವರಿಗೆ ಕೊಟ್ಟಿದ್ರು. ಸೊ ಪಾಂಡವರು 12 ವರ್ಷಗಳ ಕಾಲ ಕಾಡಿನಲ್ಲಿದ್ರು. 13ನೇ ವರ್ಷ ಅವ್ರು ಯಾರಿಗೂ ಕಾಣಿಸ್ಕೋಬಾರ್ದು ಅಂತ ವಿರಾಟ ಅಂತ ಅಂದ್ರೆ ಮತ್ಸ್ಯ ದೇಶ ಅಂತ ಒಂದು ರಾಜ್ಯ ಇತ್ತು, ಆ ಮತ್ಸ್ಯ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆ ಮತ್ಸ್ಯ ದೇಶದಲ್ಲಿ ಇದ್ದಿದ್ದ ರಾಜನ ಹೆಸರು ವಿರಾಟ ಅಂತ ಹೆಸರು. ಆ ರಾಜನ ಹತ್ರಕ್ಕೆ ಹೋಗ್ಬೇಕಾಯ್ತು. ಆ ರಾಜನ ಹತ್ರಕ್ಕೆ ಇವರು ಪಾಂಡವರಾಗಿ ಹೋದ್ರೆ ಕಣ್ಣು ಹಿಡಿದು ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲರೂ ತಮ್ಮ ವೇಷ ಚೇಂಜ್ ಮಾಡ್ಕೋಬೇಕು. ನಾವೆಲ್ಲ ನಾಟಕ ಮಾಡುವಾಗ ಹೇಗೆ ವೇಷ ಚೇಂಜ್ ಮಾಡ್ಕೋತೀವಲ್ಲ, ಹಾಗೆ ಪಾಂಡವರು ಎಲ್ಲರೂ ವೇಷ ಚೇಂಜ್ ಮಾಡ್ಕೊಂಡ್ರು. ಭೀಮ ಅಡುಗೆ ಒಂಥರ ವೇಷ ಚೇಂಜ್ ಮಾಡ್ಕೊಂಡ, ಹಾಗೆ ಅರ್ಜುನ ಡ್ಯಾನ್ಸ್ ಹೇಳ್ಕೊಡೋ ಒಂಥರ ವೇಷ ಚೇಂಜ್ ಮಾಡ್ಕೊಂಡ, ಹಾಗೆ ಧರ್ಮರಾಯ ಆಟ ಆಡೋ ರೀತಿ ಅಂದ್ರೆ ಏನಾದ್ರು ಒಂದು ಬುದ್ಧಿಯನ್ನು ಹೇಳಿ ಆಟ ಆಡೋ ರೀತಿಯಲ್ಲಿ ವೇಷ ಚೇಂಜ್ ಮಾಡ್ಕೊಂಡ. ಹಾಗೆ ಒಬ್ಬೊಬ್ಬರು ವೇಷನ ಚೇಂಜ್ ಮಾಡ್ಕೊಂಡ್ರು. ಆದ್ರೆ ಅವರು ವಿರಾಟನ ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ಮುಂಚೆ ಅವ್ರ ಹತ್ರ ಎಲ್ಲ ಬಿಲ್ಲು ಬಾಣ ಆಯುಧಗಳಿತ್ತು. ಆ ಆಯುಧಗಳನ್ನ ಎಲ್ಲರೂ ಇಡಬೇಕಾಗಿತ್ತು. ಯಾಕೆಂದ್ರೆ ಅದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನಾವು ಮತ್ತೆ ವಿರಾಟನ ಸಾಮ್ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂತ ಕೇಳೋದಾದ್ರೆ, ಒಂದು ಕಾಡಿನಲ್ಲಿ ಒಂದು ಶಮಿ ವೃಕ್ಷ ಅಂತ ಇತ್ತು. ಈಗಲೂ ಹಲವಾರು ಜನ ಹೇಳ್ತೀವಿ ಶಮಿ ವೃಕ್ಷ ಅಂತ, ಈಗಲೂ ಹಲವಾರು ಕಡೆ ನೋಡಬಹುದು. ಒಂದು ಶಮಿ ವೃಕ್ಷ ಅಂತ ಇತ್ತು. ಆ ಶಮಿ ವೃಕ್ಷಕ್ಕೆ ಎಲ್ಲ ಪಾಂಡವರು ಅದ್ರ ಹತ್ರಕ್ಕೆ ಹೋಗ್ತಾರೆ. ಅವ್ರದ್ದೆಲ್ಲರದು ಆಯುಧಗಳನ್ನ, ಬಿಲ್ಲು, ಗದೆ, ಬಾಣ ಎಲ್ಲವನ್ನ ಕೊಡ್ತಾರೆ. ಅದನ್ನೆಲ್ಲ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿದ್ಮೇಲೆ ಅದನ್ನ ತಗೊಂಡು ಅರ್ಜುನ ಒಂದು ಶಮಿ ವೃಕ್ಷದ ಮೇಲ್ಗಡೆ ಹತ್ಕೊಂಡು ಹೋಗಿ ಮೇಲ್ಗಡೆ ಒಂದು ಕೊಂಬೆಗೆ ಎಲ್ಲವನ್ನ ನೇತ್ ಹಾಕ್ತಾನೆ, ಅದನ್ನ ಕಟ್ತಾನೆ. ಕಟ್ಬಿಟ್ಟು ವಾಪಸ್ ಕೆಳಗಡೆ ಬಂದು ವಾಪಸ್ ಹೋಗ್ತಾರೆ. ಅದಾದ್ಮೇಲೆ 1 ವರ್ಷ ಕಳೆದ್ರು ಇಲ್ಲಿ ಅವರು ವಿರಾಟನ ಸಾಮ್ರಾಜ್ಯದಲ್ಲಿ. ಆಮೇಲೆ ಅವರು ಯುದ್ಧ ಮಾಡೋದಕ್ಕೆ ರೆಡಿ ಇದ್ರು. ಈಗ ಅವ್ರು ಬೇಕಾದ್ರೆ ಬಂದು ಕೌರವರ ಜೊತೆ ಯುದ್ಧ ಮಾಡ್ಬೋದಾಗಿತ್ತು, ಯಾಕಂದ್ರೆ 13 ವರ್ಷ ಕಳೆದಾಗಿತ್ತು. ಅದಕ್ಕೋಸ್ಕರ ವಾಪಸ್ ಬರ್ತಾರೆ. ಅವ್ರ ಆಯುಧ ತಗೋಬೇಕಾಗಿತ್ತಲ್ಲ, ಅದಕ್ಕೆ ಮತ್ತೆ ಅರ್ಜುನ ಬಂದು ಆ ಒಂದು ವೃಕ್ಷದ ಮೇಲೆ ಹತ್ತಿ, ಅದು ಯಾವ್ದು ಮುಂಚೆ ಕಳೆದ ವರ್ಷ ಇಟ್ಟಿದ್ನಲ್ಲ ಅದೇ ಒಂದು ಎಲ್ಲ ಆಯುಧಗಳನ್ನ ಕೆಳಗಡೆ ತಗೊಂಡು ಅದಕ್ಕೆ ಪೂಜೆಯನ್ನ ಮಾಡಿ ಯುದ್ಧವನ್ನ ಮಾಡ್ತಾರೆ. ಯುದ್ಧವನ್ನ ಮಾಡಿದ್ಮೇಲೆ ಏನಾಯ್ತು, ಪಾಂಡವರಿಗೆ ಗೆಲುವಾಯ್ತು, ಕೌರವರು ಸೋತ್ರು, ಸತ್ರು. ಅಲ್ಲೂ ಕೂಡ ನಾವೆಲ್ಲ ನೋಡ್ಬೋದು, ಧರ್ಮಕ್ಕೆ ಜಯ ಆಯ್ತು, ಅಧರ್ಮಕ್ಕೆ ಸೋಲಾಯ್ತು, ಒಳ್ಳೆಯದಕ್ಕೆ ಗೆಲುವಾಯ್ತು, ಕೆಟ್ಟದಕ್ಕೆ ಸೋಲಾಯ್ತು. ಅದಕ್ಕೋಸ್ಕರ ಪಾಂಡವರು ಬಂದು ಆಯುಧಗಳನ್ನ ತಗೊಂಡು ಹೋಗಿದ್ದ ದಿನ ಯಾವತ್ತು ಅಂತ ಕೇಳೋದಾದ್ರೆ 9ನೇ ದಿನ. 10ನೇ ದಿನ ಅವ್ರು ತಗೊಂಡು ಗೆಲುವಾಯ್ತಲ್ಲ, ಅವ್ರಿಗೆ ಗೆಲುವು ಸಿಕ್ಕಿದ್ದಕ್ಕೆ ವಿಜಯದಶಮಿ ಅಂತ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ 9ನೇ ದಿನ ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ಕೇಳೋದಾದ್ರೆ, ನಮ್ಮ ಮನೇಲಿರೋ ಆಯುಧಗಳು ಅಂದ್ರೆ ಆಯುಧಗಳು ನಾವೇನ ಹಿಂದಿನ ಕಾಲದಲ್ಲಿ ಅಂದ್ರೆ ಬಿಲ್ಲು ಬಾಣ ಎಲ್ಲ ಆಯ್ತು. ನಮ್ಗೆ ಈಗ ಇರೋದೇನೋ ಆಯುಧಗಳು ಅಂದ್ರೆ ಮೊಬೈಲು, ಕಾರು, ಸ್ಕೂಟ್ರು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಅದೆಲ್ಲದಕ್ಕೂ ಅಲಂಕಾರ ಮಾಡ್ತೀವಿ, ಅದೆಲ್ಲದಕ್ಕೂ ಪೂಜೆ ಮಾಡ್ತೀವಿ. ಅವು ಎಲ್ಲ ದೇವರು ಅಂತ ದೇವರ ರೀತಿಯಲ್ಲಿ ನೋಡ್ತೀವಿ. ಅಷ್ಟೆಲ್ಲದಲ್ಲೇ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ. ಸರಸ್ವತಿ ಪೂಜೆ ಅಂದ್ರೆ ಯಾರು? ಸರಸ್ವತಿ ಅಂದ್ರೆ ಏನು? ಜ್ಞಾನದ ಸಂಕೇತ. ಜ್ಞಾನ ಅಂದ್ರೆ ಏನು? ಪುಸ್ತಕಗಳು. ನಾವೆಲ್ಲ ಹುಡುಗರು ನಾವೆಲ್ಲ ಓದಕ್ಕೆ ಪುಸ್ತಕ ಇಟ್ಕೋದಿಲ್ಲ, 1 ದಿನ ರೆಸ್ಟು, ಪುಸ್ತಕ ಓದೋದಿರಲ್ಲ. ಯಾವತ್ತು ಅಂದ್ರೆ 9ನೇ ದಿನ, ನವರಾತ್ರಿ 9ನೇ ದಿನ
ನಮ್ಮ ಮನೆಯಲ್ಲಿರೋ ಪುಸ್ತಕನೆಲ್ಲ ತಗೋತೀವಿ, ಆ ಪುಸ್ತಕನೆಲ್ಲ ಇಡ್ತೀವಿ, ಆ ಇಟ್ಟು ಅದಕ್ಕೆ ಪೂಜೆಯನ್ನ ಮಾಡ್ತಾ ಅದಕ್ಕೆ ನಾವು ಕೇಳ್ಕೊತೀವಿ, ಭಗವತಿ ಸರಸ್ವತಿ ನಮಗೆ ಜ್ಞಾನವನ್ನ ಕೊಡುತ್ತಾಯಿ, ವೈರಾಗ್ಯವನ್ನು ಕೊಡುತ್ತಾಯಿ, ನಮಗೆ ಬುದ್ಧಿಯನ್ನು ಕೊಡುತ್ತಾಯಿ, ನಮ್ಮ ಮುಂದೆ ಯಶಸ್ಸನ್ನು ಕೊಡುತ್ತಾಯಿ ಅಂತ ಕೇಳ್ಕೊತೀವಿ. ಆ ಒಂದು ದಿನ 9ನೇ ದಿನ ಇಟ್ಟು 10ನೇ ದಿನ ವಾಪಸ್ ಅದನ್ನ ತಗೋತೀವಿ. ಸೊ ಅದಕ್ಕೋಸ್ಕರ ಸರಸ್ವತಿ ಪೂಜೆಯನ್ನು ಮಾಡೋದು ನವರಾತ್ರಿಯಲ್ಲಿ ಮಾಡುವ ಒಂದು ಆಚರಣೆ. ಇನ್ನು ತುಂಬಾ ಮುಖ್ಯ, ಈಗ ಬಂದ್ಬೋಣ ಎಲ್ಲರೂ ಮೈಸೂರು. ಈಗ ಮೈಸೂರು ಅನ್ನೋ ಹೆಸರು ಯಾಕೆ ಬಂತು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಇದು ಮತ್ತೆ ನವರಾತ್ರಿಗೆ ಸಂಬಂಧಪಟ್ಟಿದ್ದೇ ಇದೆ, ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಒಂದು ಕಥೆಯನ್ನು ಹೇಳ್ತೀನಿ. ಇದು ಪುರಾಣದ ಕಾಲದಲ್ಲಿ ಲಕ್ಷಾಂತರ ವರ್ಷ ಹಿಂದೆ ನಡೆದ ಘಟನೆ. ಇದು ಏನ್ ನಡೀತು ಅಂತ ಹೇಳೋದಾದ್ರೆ, ಒಬ್ಬ ರಾಕ್ಷಸ ಇದ್ದ. ರಾಕ್ಷಸನ ಹೆಸರೇನಂದ್ರೆ ಮಹಿಷಾಸುರ ಅಂತ. ಮಹಿಷ ಅಂತ ಹೆಸರು, ಅಸುರ ಅಂದ್ರೆ ರಾಕ್ಷಸ ಅಂತ. ಮಹಿಷಾಸುರ ಅಂತ. ಮಹಿಷಾಸುರ ಅಂದ್ರೆ ಏನು, ಮಹಿಷ ಅಂದ್ರೆ ಏನು ಅಂತ ಹೇಳೋದಾದ್ರೆ ಅದು ಒಂದು ಎಮ್ಮೆಯ ತಲೆ ಅಂತ. ಮಹಿಷ ಅಂದ್ರೆ ಎಮ್ಮೆ ಅಂತ. ಆ ರಾಕ್ಷಸನಿಗೆ ಎಮ್ಮೆ ರೀತಿಯಲ್ಲಿ ಯಾವಾಗ ಬೇಕಾಗ ಎಮ್ಮೆ ರೀತಿಯಲ್ಲಿ ತಲೆ ಬರ್ತಾ ಇತ್ತು, ದೇಹ ಮನುಷ್ಯನ ರೀತಿ ಇರ್ತಿತ್ತು. ಅವನು ಯಾವಾಗ ಅವನು ಮನಸ್ಸಿನ ರೀತಿಯಲ್ಲಿ ಎಮ್ಮೆ ರೀತಿಯಾಗಿ ಆಗ್ತಿದ್ದ, ಯುದ್ಧವನ್ನ ಮಾಡ್ತಿದ್ದ, ಇನ್ನು ಕೆಲವು ರೀತಿಯಲ್ಲಿ ಮನುಷ್ಯನಾಗಿ ಇರ್ತಾ ಇದ್ದ. ಆ ಒಂದು ಮಹಿಷಾಸುರ ಒಂದ್ಸರಿ ಅವನಿಗನ್ಸುತ್ತೆ, ನಾನು ಎಲ್ಲರನ್ನ ಗೆಲ್ಬೇಕು, ಇಡೀ ಪ್ರಪಂಚವನ್ನ ಗೆಲ್ಬೇಕು, ಪ್ರಪಂಚವನ್ನ ಆಳ್ಬೇಕು ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಶಕ್ತಿ ಬೇಕು. ಅದಕ್ಕೆ ಪ್ರಾರ್ಥನೆ ಮಾಡ್ಬೇಕು, ತಪಸ್ಸನ್ನ ಮಾಡ್ಬೇಕು. ಏನ್ ಮಾಡ್ತಾನೆ, ತಪಸ್ಸನ್ನ ಮಾಡ್ಬೇಕು ಅಂತ ಕೂತ್ಕೋತಾನೆ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಊಟ ತಿಂಡಿ ಮಾಡ್ತಾ ಇಲ್ಲ, ಒಂದೇ ಒಂದು ಕಾಲಿನಲ್ಲಿ ನಿಂತ್ಕೊಂಡು ತಪಸ್ಸನ್ನ ಮಾಡ್ತಾ ಇದ್ದಾನೆ. ತಪಸ್ಸನ್ನ ಮಾಡಿ ಹಲವಾರು ವರ್ಷಗಳಾದ್ಮೇಲೆ ಬ್ರಹ್ಮ ಅವನ ಮುಂದೆ ಪ್ರತ್ಯಕ್ಷ ಕೇಳ್ತಾನೆ, ಏನ್ ಬೇಕಾದ್ರೆ ವರವನ್ನ ಕೇಳೋ ಕೊಡ್ತೀನಿ ಅಂತ. ಆಗ ಮಹಿಷಾಸುರ ಕೇಳ್ತಾನೆ, ನನಗೆ ಸಾವೇ ಬರಬಾರ್ದು, ನಾನು ಸಾಯ್ಬಾರ್ದು ಅಂತ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಹುಟ್ಟಿದವರು ಸಾಯ್ಲೇಬೇಕು, ಈ ವರವನ್ನ ನನಗೆ ಕೊಡಕ್ಕಾಗಲ್ಲ, ಬೇರೆ ಯಾವ್ದಾದ್ರು ವರ ಕೇಳು, ಕೊಡ್ತೀನಿ ಬೇಕಾದ್ರೆ ಹೇಳ್ತಾನೆ. ಆಗ ಕೇಳ್ತಾನೆ, ಯೋಚನೆ ಮಾಡಿ ಕೇಳ್ತಾನೆ, ಸರಿ, ನನ್ನನ್ನ ಯಾವುದೇ ಒಂದು ದೇವರು ಸಾಯಿಸಬಾರ್ದು, ಯಾವುದೇ ಒಂದು ಗಂಡಸು ಸಾಯಿಸಬಾರ್ದು, ಬೇಕಾದ್ರೆ ನನ್ನನ್ನು ಹೆಂಗಸ ಬೇಕಾದ್ರೆ ಸಾಯಿಸಬಹುದು, ಇನ್ಯಾರೂ ಸಾಯಿಸಬಾರ್ದು ಅಂತ ಕೇಳ್ಕೊತಾನೆ. ಯಾಕೆಂದ್ರೆ ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ, ನನ್ನಲ್ಲಿ ತುಂಬಾ ಶಕ್ತಿ ಇದೆ, ನನ್ನನ್ನು ಯಾವ ಹೆಂಗಸು ಸಾಯಿಸಕ್ಕಾಗಲ್ಲ, ಯಾರ್ಕೆ ಏನು ಮಾಡಕ್ಕಾಗಲ್ಲ, ನಾನು ಚಿರಾಯು, ನಾನು ಯಾವತ್ತೂ ಬದುಕಿರ್ತೀನಿ ಅಂತ ಅನ್ಕೊಂಡ. ಅದಾದ್ಮೇಲೆ ಏನು, ಶಕ್ತಿ ಬಂದ್ಮೇಲೆ ಬಿಡ್ತಾನ ಅವನು. ಎಲ್ಲರನ್ನ ಹಿಂಸೆ ಮಾಡ್ತಾ ಬಂದ, ಒಳ್ಳೆ ಜನರಿಗೆ ಹಿಂಸೆ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ಯಾರು ಒಳ್ಳೊಳ್ಳೆಯವರಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ, ಮಾಡೋ ಒಳ್ಳೆ ಕೆಲಸಗಳಿಗೆ ಹಾಳನ್ನ ಮಾಡ್ತಾನೆ. ಇದಿಷ್ಟು ಬರೀ ಭೂಮಿಯಲ್ಲಿ ಮಾಡಿದಷ್ಟಲ್ಲದೆ, ನಾವೆಲ್ಲ ಕೇಳಿರ್ಬೋದು ಇಂದ್ರ ದೇವತೆಗಳು ಅಂತ. ದೇವತೆಗಳು ಮೇಲ್ಗಡೆ ಸ್ವರ್ಗದಲ್ಲಿ ಇರ್ತಾರೆ, ಸ್ವರ್ಗಕ್ಕೆ ಹೋಗಿ ದೇವತೆಗಳನ್ನೂ ಸೋಲಿಸ್ತಾನೆ. ಈ ತರ ಎಲ್ಲ ಆಗ್ತಿರುವಾಗ ಕೊನೆಯಲ್ಲಿ ದೇವತೆಗಳಿಗೆ, ಜಗತ್ತಿನಲ್ಲಿರೋ ಜನರೆಲ್ಲರಿಗೂ ತುಂಬಾ ಬೇಜಾರಾಗತ್ತೆ. ಅವರೆಲ್ಲರೂ ಪ್ರಾರ್ಥನೆ ಮಾಡ್ಕೋತಾರೆ, ಭಗವಂತನನ್ನ ಏನಾರು ಮಾಡಿ ಈ ಒಂದು ಅಸುರನನ್ನ, ಈ ಒಂದು ರಾಕ್ಷಸನ ಸಂಹಾರ ಆಗ್ಬೇಕು ಅಂತ. ಆಗೇನ್ ಮಾಡ್ತಾರೆ, ಅವನನ್ನ ಸಂಹಾರ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ ಕೆಲವು ಆಗಲ್ಲ. ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳು ಒಟ್ಟಿಗೆ ಸೇರ್ಕೋತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮಲ್ಲಿರೋ ಶಕ್ತಿಗಳನ್ನ ಒಂದು ಕಡೆ ಕೊಡ್ತಾರೆ. ಒಂದು ಹೆಣ್ಣಿನ ರೂಪ ಬರುತ್ತೆ, ಆ ಹೆಣ್ಣಿನಿಗೆ ತಲೆಗಳು ಬರುತ್ತೆ, ಕೈಗಳು ಬರುತ್ತೆ, ಶಕ್ತಿಗಳು ಬರುತ್ತೆ, ಎಲ್ಲ ಬರುತ್ತೆ. ಹಾಗೆ ಪ್ರತಿಯೊಂದು ದೇವತೆ ತನ್ನಲ್ಲಿರೋ ಶಕ್ತಿನೆಲ್ಲ ಕೊಡ್ತಾರೆ. ಆಗ ದೇವತೆಗೆ ಸಾವಿರಾರು ಕೈಗಳು, ಹಾಗೆ ಸಾವಿರಾರು ಆಯುಧಗಳು. ಅದಿನ್ಯಾರು ಅಲ್ಲ, ಚಾಮುಂಡೇಶ್ವರಿ, ದುರ್ಗಾ. ಆ ದುರ್ಗಾ ಈಗ ನಮ್ಮ ಮಹಿಷಾಸುರನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಹೋದ್ಲು. ಯುದ್ಧ ಮಾಡಕ್ಕೆ ಅಂತ ಬಂದ ತಕ್ಷಣ ಮಹಿಷಾಸುರ ನೋಡ್ತಾನೆ, ಏನ್ ಹೆಣ್ಣ, ಈ ಒಂದು ಹೆಣ್ಣನ್ನ ನಾನು ಈಸಿಯಾಗಿ ಸೋಲಿಸ್ತೀನಿ, ಈಸಿಯಾಗಿ ಸಾಯಿಸ್ಬಿಡ್ತೀನಿ ಅಂತ ತಿಳ್ಕೊಂಡ. ಅದಕ್ಕೋಸ್ಕರ ತನ್ನಲ್ಲಿರೋ ಒಂದು ಸೈನಿಕರನ್ನೆಲ್ಲ ಕಳಿಸ್ದ. ಆದ್ರೆ ದೇವಿ, ನಮ್ಗೆಲ್ಲರಿಗೂ ಗೊತ್ತು ಎಷ್ಟು ಶಕ್ತಿ ಅಂತ, ಒಂದೇ ಸರಿ ಎಲ್ಲ ಸೈನಿಕರನ್ನ ನಾಶ ಮಾಡ್ಬಿಡ್ತಾಳೆ. ಕೊನೆಯಲ್ಲಿ ಅವನೇ ಸ್ವಯಂ, ಅವನು ರಾಕ್ಷಸನೇ, ಮಹಿಷಾಸುರನೇ ತಾನೇ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಎಷ್ಟು ಭಯಂಕರವಾಗಿತ್ತು ಯುದ್ಧ ಅಂತ ಹೇಳಿದಾಗ 9 ದಿನಗಳ ಕಾಲ ನಡೀತು. 9 ದಿನಗಳ ಕಾಲ ಹಲವಾರು ಅವನು ಕಳಿಸ್ತಿದ್ದ ಸೈನಿಕರನ್ನೆಲ್ಲ ದೇವಿ ತಾನೇ ಎಲ್ಲವನ್ನ ನಾಶ ಮಾಡ್ತಾ ಇದ್ಲು. ತನ್ನ ಉಸಿರಿನಿಂದ ಅವಳು ಕೂಡ ಸೈನಿಕರನ್ನ ಬಿಡ್ತಾಳೆ, ಅವರೆಲ್ಲ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಇಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ್ಮೇಲೆ 10ನೇ ದಿನ ದೇವಿ, ಮಹಿಷಾಸುರ ಕೊನೆಯಲ್ಲಿ ಏನೂ ಮಾಡಕ್ಕಲ್ಲ ಅಂತ ಗೊತ್ತಾದ ತಕ್ಷಣ ತನ್ನ ಒಂದು ಎಮ್ಮೆ ರೂಪದಲ್ಲಿ ಬಂದು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಕೊನೆಯಲ್ಲಿ ದೇವಿ ಅವನ ಸಂಹಾರವನ್ನ ಮಾಡ್ತಾಳೆ. ಅದಕ್ಕೋಸ್ಕರನೇ ಸಂಹಾರ ಮಾಡಿದ್ದು ನವರಾತ್ರಿ ಅಂತ ಹೇಳಿದ್ರೆ, ನವರಾತ್ರಿ ಇಲ್ಲ ವಿಜಯದಶಮಿ ಅಂದ್ರೆ ಏನು ಅಂತ ಹೇಳಿದ್ರೆ ದೇವಿಯ ವಿಜಯ ಆದ ದಿನ, ದೇವಿಗೆ ಗೆಲುವು ಸಿಕ್ಕ ದಿನ. 9 ದಿನಗಳ ಕಾಲ ಯುದ್ಧ ಮಾಡಿ ಮತ್ತೆ ಕೆಟ್ಟದ್ದು, ನಾವೆಲ್ಲ ನೋಡಿದೆ ಅವಾಗಲೇ, ಕೆಟ್ಟದ ನಾಶ ಆಗತ್ತೆ, ಒಳ್ಳೇದಾಗತ್ತೆ ಅಂತ ಇಲ್ಲೂ ನೋಡ್ತೀವಿ. ರಾಕ್ಷಸ ನಾಶ ಆದ, ಹಾಗೆ ಒಳ್ಳೆಯದಕ್ಕೆ ಗೆಲುವು ಸಿಕ್ತು. ದೈವ ಗುಣಗಳಿಗೆ ಗೆಲುವು ಸಿಕ್ತು, ಕೆಟ್ಟ ಗುಣಗಳಿಗೆ ನಾಶ ಆಯ್ತು, ಸಂಹಾರ ಆಯ್ತು. ಸೊ ಅದಕ್ಕೋಸ್ಕರನೇ ನಾವು ತುಂಬಾ ಜನ ಅನ್ಕೋತೀವಿ, ಏನಿದು ಮೈಸೂರು ಅಂತ. ಈ ಮೈಸೂರನ್ನ ಹೆಸರು ಹೇಗೆ ಬಂತು ಗೊತ್ತಾ? ಇದರ ಹೆಸರು ಮುಂಚೆ
ಮಹಿಷೂರು ಅಂತಿತ್ತು. ಆದರೆ ನಾವೇನು ಮಹಿಷಾಸುರನ ಬಗ್ಗೆ ಮಾತಾಡ್ತೀವಲ್ಲ, ಮಹಿಷಾಸುರ ಇದ್ದ ಜಾಗ, ಮಹಿಷಾಸುರ ಮತ್ತೆ ದುರ್ಗಾ ಯುದ್ಧ ಮಾಡಿದ ಜಾಗ, ಕೊನೆಗೆ ದೇವಿ ಮಹಿಷಾಸುರನ ಸಾಯಿಸಿದ ಜಾಗ, ಅದಕ್ಕೆ ಮಹಿಷೂರು ಅಂತಿತ್ತು. ಅದನ್ನ ಚೇಂಜ್ ಮಾಡಿ ಮಾಡಿ ಮಹಿಷೂರು ಹೋಗಿ ಮೈಸೂರು ಆಯ್ತು. ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬ ತುಂಬಾ ಜೋರು, ನವರಾತ್ರಿ ತುಂಬಾ ಜೋರು. ಯಾಕೆಂದ್ರೆ ದುರ್ಗಾ ಚಾಮುಂಡೇಶ್ವರಿ ಸಂಹಾರ ಮಾಡಿದ ಜಾಗ ಮೈಸೂರು. ಇನ್ನು ಮೈಸೂರು ದಸರಾಕ್ಕೆ ಹೋಗೋಣ. ಇನ್ನು ಮೈಸೂರು ದಸರಾದಲ್ಲಿ ನಾವೊಂದ್ಸರಿ ಕಣ್ಣು ಹಾಯಿಸಿ ನೋಡಿದ್ರೆ ಇದು ಯಾವಾಗ ಶುರು ಆಯಿತು ಅಂತ ಕೇಳೋದಾದ್ರೆ, ವಿಜಯನಗರದ ಕಾಲದಲ್ಲಿ ಶುರುವಾಯಿತು. ವಿಜಯನಗರದ ಕಾಲದಲ್ಲಿ ಶುರುವಾಗಿ 14-15ನೇ ಸೆಂಚುರಿಯಲ್ಲಿ ಶುರುವಾಯಿತು. ಆಗ ಅದೇ 500 ವರ್ಷದಿಂದ ವಿಜಯನಗರ ಸಾಮ್ರಾಜ್ಯದಲ್ಲೇ ದಸರಾನ ಉತ್ಸವವನ್ನಾಗಿ ಆಚರಣೆ ಮಾಡ್ತಾ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು, ಒಂದು ಯುದ್ಧ ಕಲೆಗಳನ್ನು ತೋರಿಸ್ತಾ ಇದ್ರು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಅದಾದ್ಮೇಲೆ ತುಂಬಾ ಮುಖ್ಯ ಒಡೆಯರ್ ಡೈನೆಸ್ಟಿ ಅಂದ್ರೆ ಮೈಸೂರು ರಾಜರ ಒಂದು ಆಳ್ವಿಕೆ ಬಂತು. ಆ ಮೈಸೂರು ರಾಜರು ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತಲ್ಲ, ಅದೇ ಒಂದು ಟ್ರೆಡಿಷನ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ದಸರಾ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಅಲ್ಲಿ ನೋಡ್ಬೋದು ರಾಜ ಒಡೆಯರ್ ಅನ್ನೋರು ಮೊದಲನೇ ಸರಿ ಶ್ರೀರಂಗಪಟ್ಟಣದಲ್ಲಿ 1610 ದಸರಾ ಆಚರಣೆ ಮಾಡಿದ್ರು. ಸೊ ಅದಾದ್ಮೇಲೆ ಪ್ರತಿ ವರ್ಷ ನಡ್ಕೊಂಡು ಹೋಯ್ತು. ಅದಾದ್ಮೇಲೆ 1799 ಮುಂಚೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು ದಸರಾ. ಅದಾದ್ಮೇಲೆ ಅದು ಮೈಸೂರಿಗೆ ಸ್ಥಳಾಂತರವಾಯಿತು. ಈ ಒಂದು ಹಬ್ಬ ಇದರಲ್ಲಿ ಈ ಒಡೆಯರ್ ಡೈನೆಸ್ಟಿ, ಈ ಒಡೆಯರ ರಾಜ್ಯರು ಒಂದು ರಾಯಲ್ ದರ್ಬಾರ್ ಅಂತಾನೆ ಮಾಡ್ತಾರೆ. ಆ ದರ್ಬಾರ್ ಶುರು ಆಗಿದ್ದು ಯಾವಾಗ ಅಂದ್ರೆ 1805. ಇನ್ನು ನಾವೆಲ್ಲ ಹಲವಾರು ಜನ ನೋಡಿರ್ಬೋದು, ಒಂದು ಮೆರವಣಿಗೆ ನಡೆಯುತ್ತೆ ಒಂದು ಆನೆಗಳ ಮೇಲೆ. ಈ ಮೆರವಣಿಗೆ ಶುರುವಾಗಿದ್ದು ಯಾವಾಗಂದ್ರೆ ಕೃಷ್ಣರಾಜ ಒಡೆಯರನ ಒಂದು ಸಮಯದಲ್ಲಿ. ನಮಗೆಲ್ಲ ಗೊತ್ತು, ನಮ್ಮ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ನಾವೇನಂತ ಹೇಳ್ತೀವಿ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತೀವಿ, ಗಣರಾಜ್ಯೋತ್ಸವ ಅಂತ ಹೇಳ್ತೀವಿ. ಹಾಗೆ ಸಾಂಸ್ಕೃತಿಕ ಹಬ್ಬಗಳು ಅಂತ ಹೇಳಿದ್ರೆ ರಾಮನವಮಿ, ದೀಪಾವಳಿ ಅಂತ ಹೇಳ್ತೀವಿ. ಅದೇ ನಾಡ ಹಬ್ಬ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡೋ ಹಬ್ಬ, ಇಡೀ ರಾಜ್ಯವೇ ಎಲ್ಲರೂ ಒಟ್ಟಿಗೆ ಆಚರಣೆ ಮಾಡೋ ಹಬ್ಬ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ದಸರಾ ಹಬ್ಬ, ವಿಜಯದಶಮಿ. ಇದನ್ನ ನಾಡ ಹಬ್ಬವಾಗಿ ನಮ್ಮ ಕರ್ನಾಟಕ ಸರ್ಕಾರವು 1970ರಿಂದ ಒಂದು ಘೋಷಣೆ ಮಾಡ್ತು. ಮುಂಚೆಯಿಂದನೂ 1610ರಿಂದನೂ ಇದು ಕರ್ನಾಟಕ ರಾಜ್ಯದಲ್ಲೇ ಆಚರಣೆ ಮಾಡ್ತಾ ಇದ್ದು, ಅದಕ್ಕೆ ನಾಡ ಹಬ್ಬ ಅಂತಾನೆ ಕರಿತಾ ಇದ್ರು. ಬಟ್ ಸ್ವತಂತ್ರ ಬಂದ ಮೇಲೆ ಕೂಡ ನಮ್ಮ ಒಂದು ಸರ್ಕಾರ ಕೂಡ ಇದನ್ನ ನಾಡ ಹಬ್ಬ ಅಂತ 1970 ಘೋಷಣೆ ಮಾಡಿದ್ರು. ಇನ್ನು ತುಂಬಾ ಜನ ಇದು ನೋಡಿರ್ಬೋದು. ಎಷ್ಟು ಜನ ಇಲ್ಲಿ ಮೈಸೂರಿನ ಒಂದು ಪ್ಯಾಲೇಸ್ ನೋಡಿದಿರ ಅಂತ ಗೊತ್ತಿಲ್ಲ. ಆ ಮೈಸೂರು ಪ್ಯಾಲೇಸ್ ಸುಂದರವೋ ಸುಂದರ, ಎಷ್ಟು ಸಖತ್ತಾಗಿದೆ. ಯಾಕೆಂದ್ರೆ ಮೈಸೂರಿನ ಸಿಟಿ ಆಫ್ ಪ್ಯಾಲೇಸಸ್ ಅಂತ ಕರೀತಾರೆ. ಅಂದ್ರೆ ಒಂದು ಪ್ಯಾಲೇಸ್ಗಳು, ಹಲವಾರು ಒಂದು ಅರಮನೆಗಳ ಊರು ಅಂತಾನೆ ಕರೀತಾರೆ ಮೈಸೂರಿನ. ಸೊ ಆ ಒಂದು ಅರಮನೆ ನೋಡಕ್ಕೆ ತುಂಬಾ ಚೆನ್ನಾಗಿರೋ ಆ ಒಂದು ಪ್ಯಾಲೇಸ್ ಮೈಸೂರಿನಲ್ಲಿದೆ. ಅದು ಒಡೆಯರ್ ಕಟ್ಟಿದ್ದು. ಇನ್ನು ಯೋಚನೆ ಮಾಡಿ, ನೆಕ್ಸ್ಟ್ ನಾವು ಪ್ಯಾಲೇಸ್ ನೋಡಿದೀವಿ. ನಿಮ್ಮ ಶಾಲೆಯಲ್ಲಿ, ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ಒಂದು 100 ಲೈಟ್ಸ್ ಹಾಕ್ಬಿಟ್ರೆ ಹೇಗಿರುತ್ತೆ ಅಂದ್ರೆ ಇಡೀ ಶಾಲೆಯ ಲೈಟಲ್ಲೇ ಹೊಳಿತಾ ಇರುತ್ತೆ. ಆದ್ರೆ ದಸರಾ ವಿಶೇಷತೆ ಏನಂದ್ರೆ, ದಸರಾ ಅಂತ ಬಂದಾಗ ಇಡೀ ಮೈಸೂರೇ ಹೊಳೆಯೋದಕ್ಕಿಂತ ಶುರು ಆಗುತ್ತೆ. ಮೈಸೂರು ಅರಮನೆಯನ್ನ 1,00,000 ಲೈಟ್ಗಳು, 1,00,000 ಒಂದು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ರಾತ್ರಿ ಅರ್ಧಕ್ಕೆ ಹಾಕ್ತಾರೆ. ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಒಂದು ದಸರಾ ಬಂದಾಗ, ಈ ದಸರಾದ ಒಂದು 10-12 ದಿನಗಳ ಕಾಲದಲ್ಲಿ ಇಡೀ ಒಂದು ಮೈಸೂರಿನ ಸುತ್ತಮುತ್ತ 130 ಕಿಲೋಮೀಟರ್ ಅಲ್ಲಿ ಹಲವಾರು ಎಲ್ಲೆಲ್ಲಿ ನೋಡಿದ್ರು ಲೈಟ್ಸ್ ಇರುತ್ತೆ. ನೀವು ಯಾವುದೇ ಒಂದು ರೋಡ್ ಹೋದ್ರೂ ಲೈಟ್ಸ್ ಇರುತ್ತೆ, ಯಾವುದೋ ಒಂದು ಏರಿಯಾಗೆ ಹೋದ್ರೂ ಲೈಟ್ಸ್ ಇರುತ್ತೆ. ಎಲ್ಲಿ ನೋಡಿದ್ರು ಜಗ ಅಂತ ಹೊಳಿತಾ ಇರುತ್ತೆ ಇಡೀ ಮೈಸೂರು ನಗರವೇ. ಅದಕ್ಕೋಸ್ಕರ ಆ ಒಂದು ಟೈಮಲ್ಲಿ ಅದನ್ನ ಬರೀ ಮೈಸೂರು ಅಂತ ಹೇಳಲ್ಲ, ಒಂದು ಸಾಂಸ್ಕೃತಿಕ ನಗರ ಕೂಡ. ಹಾಗೆ ಅದು ಬೆಳಕಿನ ನಗರ, ಸಿಟಿ ಆಫ್ ಲೈಟ್ಸ್ ಅಂತಾನೆ ಕೂಡ ಕಾಣಿಸುತ್ತೆ ಆ ಒಂದು ಕಾಲದಲ್ಲಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಇನ್ನು ಈ ಒಂದು ದಸರಾ ಹಬ್ಬ ನಾವು ಇವಾಗ ಆಚರಣೆ ಮಾಡ್ತಿದ್ವಲ್ಲ, ಈ ಒಂದು ದಸರಾ ಹಬ್ಬದ ಬಗ್ಗೆ ಚಿಕ್ಕದಾಗಿ ತಿಳ್ಕೊಂಡು ಮುಗಿಸ್ಬೋಣ. ಈ ಒಂದು ದಸರಾ ಹಬ್ಬ ಇದು 415ನೇ ದಸರಾ ಹಬ್ಬ. ಏನಕ್ಕೆ 415? ನಾನು ಅವಾಗ್ಲೇ ನೆನ್ಪು ಮಾಡ್ಕೊಳ್ಳಿ, ನಾನು ಅವಾಗ್ಲೇ ಹೇಳಿದೆ 1610 ರಾಜ ಒಡೆಯರವರು ಮೊದಲ ದಸರಾನ ಶುರು ಮಾಡಿದ್ರು. ಅದಾಗಿ 1610 + 415 ಅಂದ್ರೆ 2025. ಸೊ 415ನೇ ದಸರಾ ಹಬ್ಬನ ಆಚರಣೆ ಮಾಡ್ತಾರೆ ಈ ವರ್ಷ. ಶುರು ಆಗಿದ್ದು ಯಾವಾಗ? ಸೆಪ್ಟೆಂಬರ್ 22, ಅಂದ್ರೆ ಈ 2 ದಿನದ ಹಿಂದೆ. ಎಲ್ಲಿವರೆಗೆ ಇರುತ್ತೆ? ಅಕ್ಟೋಬರ್ 2. ಒಟ್ಟು 11 ದಿನಗಳ ಕಾಲ ಇರುತ್ತೆ. ಬಟ್ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಸರ್ ನವರಾತ್ರಿ ವಿಜಯದಶಮಿ ಅಂತ ಹೇಳಿದ್ರಿ 10 ದಿನ ಇರಬೇಕು, ಅದ್ಯಾಕೆ 11 ದಿನ ಇದೆ ಅಂತ ಕೇಳೋದಾದ್ರೆ, ನಮ್ಮ ಹಿಂದೂ ಭಾರತದ ಒಂದು ಪಂಚಾಂಗದ ಪ್ರಕಾರ, ತಿಥಿಯ ಪ್ರಕಾರ 2 ದಿನಗಳ ಕಾಲ ಒಂದು ಪಂಚಮಿ ತಿಥಿ ಅಂತ ಬರುತ್ತೆ. ಅದಕ್ಕೋಸ್ಕರ 10 ದಿನ ಅಲ್ಲ, 11 ದಿನ, 1 ದಿನ ಎಕ್ಸ್ಟ್ರಾ ಸೇರ್ಕೊಂಡದಕ್ಕೋಸ್ಕರ ಈ ಒಂದು ವರ್ಷ, ಪ್ರತಿ ವರ್ಷ 10 ದಿನ ನಡೆಯೋದು, ಅದು ಈ ವರ್ಷ 11 ದಿನಗಳ ಕಾಲ ಈ ಒಂದು ದಸರಾ ಹಬ್ಬ ನಡೆಯುತ್ತೆ. ಹಾಗೆ ಹಿಂದಿನ ಕಾಲದಲ್ಲಿ ನಮಗೆಲ್ಲ ಗೊತ್ತು, ಮೈಸೂರಲ್ಲಿ ಒಡೆಯರ್ ಇರ್ತಾ ಇದ್ರು, ಅಂದ್ರೆ ಮೈಸೂರಿನ ರಾಜ ಇರ್ತಾ ಇದ್ರು.
ಈಗ ರಾಜರು ಯಾರು ಇಲ್ಲ, ಯಾಕೆಂದ್ರೆ ನಾವು ಸರ್ಕಾರ ಇದೆ. ಆದ್ರೆ ಈಗಲೂ ಕೂಡ ಹಿಂದೆ ಒಬ್ರು ರಾಜರ ಮಕ್ಕಳ ಒಂದು ಸಂತತಿಯಲ್ಲಿ ಬಂದ ಅವ್ರ ಹೆಸರು ಏನಂತ ಹೇಳಿದ್ರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ. ಇವ್ರು ಈಗಲೂ ಕೂಡ ಇದ್ದಾರೆ. ಸೊ ಅವರು ಈಗಲೂ ಕೂಡ ಒಂದು ದಸರಾ ಬಂದಾಗ ಆ ಮೈಸೂರು ಅರಮನೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಅದನ್ನೆಲ್ಲ ನಡೆಸ್ಕೊಡೋದು ಯಾರು ಅಂದ್ರೆ ಒಡೆಯರ್ ಅವರು. ಒಂದು ಕಡೆಯಿಂದ ಕರ್ನಾಟಕ ಸರ್ಕಾರ ಮಾಡುತ್ತೆ, ಇನ್ನೊಂದು ಕಡೆಯಿಂದ ದರ್ಬಾರ್ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ನಡೀತಾ ಇತ್ತಲ್ಲ ದಸರಾ, ಆ ರೀತಿಯಾಗಿ ನಡೆಸೋದಕ್ಕೋಸ್ಕರ ಈ ಒಂದು ಒಡೆಯರ್ ಒಂದು ಸಾಮ್ರಾಜ್ಯದ ಒಂದು ಮಕ್ಕಳು ಯಾರಿರ್ತಾರೆ ಅವರು ಅದರಲ್ಲಿ ಪಾಲ್ಗೊಳ್ತಾರೆ. ಇನ್ನು ನಮ್ಗೆಲ್ಲರಿಗೂ ರಾಷ್ಟ್ರಗೀತೆ ಇದೆ, ಹಾಗೆ ನಾಡಗೀತೆ ಇದೆ. ಹಾಗೆ ದಸರಾಗೊಂದು ಈ ವರ್ಷವನ್ನೇ ಒಂದು ಗೀತೆಯನ್ನು ಮಾಡಿದ್ದಾರೆ. ಕರುಣೆಯ ಕಡಲಿನಲ್ಲಿ, ಮೈಸೂರ ಮಮತೆಯ ಮಡಿಲಿನಲ್ಲಿ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ ಅಂತ ಇನ್ನೂ ಹಲವಾರು ಪ್ಯಾರಾಗಳಿದೆ, ನೋಡಿ ನಿಮ್ಗೆ ಸಿಗುತ್ತೆ. ಸೊ ಈ ವರ್ಷದ ಒಂದು ಹಾಡು ಯಾವುದು ಅಂತ ಹೇಳಿದ್ರೆ ಇದು ದಸರಾ ಹಾಡು. ಇನ್ನು ದಸರಾ ಹಬ್ಬ ಯಾರ್ಯಾರು ಮೈಸೂರು ಹೋಗ್ಲಾ ಅಂದ್ರೆ ಇನ್ನೂ ಒಂದು 7 ದಿನ ಇದೆ. ಈಗ ಶುರುವಾಗಿ ಇನ್ನೂ ಬರೀ 3 ದಿನ ಆಗಿರೋದು, ಇನ್ನೂ 8 ದಿನಗಳ ಕಾಲ ಇದೆ. ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿದ್ರೆ ನಿಮ್ಗೆಲ್ರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ, ನಾನು ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಮೊದಲನೇದಾಗಿ ಪ್ರತಿದಿನ ಕಲ್ಚರಲ್ ಶೋಸ್, ಪ್ರತಿದಿನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿದಿನ ರಾತ್ರಿ ಮೈಸೂರು ಅರಮನೆಯ ಮುಂದೆ ದೊಡ್ಡ ಪೆಂಡಾಲನ್ನು ಹಾಕ್ತಾರೆ. ಅಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ನಡೆಯುತ್ತೆ, ಹಾಡು ನಡೆಯುತ್ತೆ. ಇನ್ನು ಬೇರೆ ಬೇರೆ ರೀತಿಯಾದ ಒಂದು ಕಲೆಯನ್ನ ತೋರಿಸೋದಕ್ಕೋಸ್ಕರ ಹಲವಾರು ತಂಡಗಳಿಂದ ದೇಶದ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಕಲ್ಚರಲ್ ಶೋಸ್ ನಡೆಯುತ್ತೆ. ಇನ್ನು ಯುವ ದಸರಾ ಅಂತ ನಡೀತಾರೆ. ಯುವ ದಸರಾ ಅಂದ್ರೆ ಯುವ ಅಂದ್ರೆ ಏನು? ಯುವಕರು. ಅಂದ್ರೆ ದಸರಾನ ನೋಡೋಕೆ ಬರೀ ಕರ್ನಾಟಕ ಅಲ್ಲ, ಬರೀ ಮೈಸೂರಲ್ಲ, ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಜನ ನೋಡೋದಕ್ಕೆ ಅಂತ ಬರ್ತಾರೆ. ಲಕ್ಷಾಂತರ ಜನ ಬರ್ತಾರೆ ನೋಡೋದಕ್ಕೆ ಅಂತಾನೆ. ಲಕ್ಷಾಂತರ ಜನ ಏನಕ್ಕೆ ಬರ್ತಾರೆ ಅಂದ್ರೆ ಇಲ್ಲಿ ನೋಡೋದಕ್ಕೆ ಅಷ್ಟೆಲ್ಲ ಒಂದು ಜಾಗಗಳಿದೆ, ಅಷ್ಟೆಲ್ಲ ಬೇರೆ ಬೇರೆ ಪ್ರೇಕ್ಷಣೀಯ ಒಂದು ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ ಬರ್ತಾರೆ. ಏನ್ ನಡೆಯುತ್ತೆ ಅಂತ ಕೇಳಿದ್ರೆ ಯುವ ದಸರಾ ಅಂತ ನಡೆಯುತ್ತೆ. ಯುವಕರಿಗೋಸ್ಕರ ಹಲವಾರು ಸಂಗೀತ ಕಾರ್ಯಕ್ರಮಗಳು ನಾವೆಲ್ಲ ಕೇಳಿರ್ಬೋದು. ಈಗಲೂ ಅರ್ಜುನ್ ಜನ್ಯ, ತುಂಬಾ ಜನ ಎಲ್ಲ ಹಾಡು ಕೇಳಿಸ್ಕೊತೀವಿ. ಅರ್ಜುನ್ ಜನ್ಯ ಅವ್ರದ್ದು ಇರಬಹುದು, ಹಾಗೆ ಬೇರೆ ಸುನಿಧಿ ಚೌಹಾನ್ ಅಂತ ಹಾಡು ಹೇಳೋರು ಇದ್ದಾರೆ ಬೇರೆ ಕಡೆಯಿಂದ. ಅಂದ್ರೆ ಬಾಲಿವುಡ್ ಹಿಂದಿಯಲ್ಲಿ ಹಾಡು ಹೇಳೋರು, ಊಟದಲ್ಲಿ ಹಾಡು ಹೇಳೋರು, ಬೇರೆ ಬೇರೆ ಭಾಷೆಯಲ್ಲಿ ಹಾಡು ಹೇಳೋರು, ತುಂಬಾ ಫೇಮಸ್ ಗಾಯಕರು ಬಂದು ಯುವ ದಸರಾದಲ್ಲಿ ಹಾಡನ್ನ ಹೇಳ್ತಾರೆ. ಇನ್ನು ಕಾಂಪಿಟೇಷನ್ಸ್ ಇದೇನಕ್ಕೆ ಅಂದ್ರೆ ಸಾಂಸ್ಕೃತಿಕ ಹಬ್ಬ, ನಮ್ಮ ನಾಡಹಬ್ಬ. ಇಲ್ಲಿ ಹಲವಾರು ಕಾಂಪಿಟೇಷನ್ ನಡೆಯುತ್ತೆ. ಕವಿ ಗೋಷ್ಠಿ ಅಂದ್ರೆ ಯಾರ್ಯಾರು ಕವಿತೆಗಳನ್ನ ಬರೀಬೋದು ಅವ್ರಿಗೆ ಕವಿತೆಗಳಿಗೆ ಜಡ್ಜ್ ಮಾಡೋದಕ್ಕೆ ಅಂತ ಕಾಂಪಿಟೇಷನ್ಸ್ ಇರುತ್ತೆ. ರಂಗೋಲಿ ಹೆಣ್ಮಕ್ಳು ಹಾಕ್ತಾರಲ್ಲ, ರಂಗೋಲಿ ಕಾಂಪಿಟೇಷನ್ಸ್ ಇರುತ್ತೆ. ಇನ್ನು ಹಲವಾರು ಕಾಂಪಿಟೇಷನ್ಸ್ ಈ ಒಂದು ಇದರಲ್ಲಿ ನಡೀತಾ ಹೋಗುತ್ತೆ. ದಸರಾ ಮೇಳ ನಡೆಯುತ್ತೆ. ಏನಿದು ದಸರಾ ಮೇಳ ಅಂತ ಹೇಳೋದಾದ್ರೆ ಒಂದು ಮಳಿಗೆಗಳನ್ನ, ಚಿಕ್ಕ ಚಿಕ್ಕ ಮಳಿಗೆಗಳನ್ನ ಇಟ್ಕೊಂಡು ಬಟ್ಟೆಗಳ ಮಳಿಗೆ ಇರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ಗಳು, ಇನ್ನು ಕಾಸ್ಮೆಟಿಕ್ಸ್, ಊಟ ಮಾಡೋದು, ಎಲ್ಲ ರೀತಿಯಾದ ಮಳಿಗೆಗಳನ್ನ 3 ತಿಂಗಳ ಕಾಲ ಇರ್ತಾರೆ. ಆ 3 ತಿಂಗಳ ಕಾಲ ಯಾರೇ ಬಂದು ಅಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಒಂದು ಕೊಂಡ್ಕೋಬಹುದು. ಅದು ಮೇಳಗಳು ನಡೆಯುತ್ತೆ. ಇನ್ನು ಫ್ಲವರ್ ಶೋ ಏನು ಅಂತ ಕೇಳಿದ್ರೆ ಪ್ರತಿ ವರ್ಷನೂ ಈ ಒಂದು ದಸರಾ ಟೈಮಲ್ಲಿ ಒಂದು ಪುಷ್ಪ, ಒಂದು ಹಲವಾರು ರೀತಿಯಾದ ಹೂಗಳನ್ನ ತಗೊಂಡು ಬೇರೆ ಬೇರೆ ಆಕೃತಿಗಳನ್ನ ನಿರ್ಮಾಣ ಮಾಡ್ತಾರೆ. ಈ ವರ್ಷದ ಥೀಮ್ ಏನು ಅಂತ ಕೇಳೋದಾದ್ರೆ ಗಾಂಧೀಜಿಯ ಫಿಲಾಸಫಿ. ಯಾಕೆಂದ್ರೆ ನಮ್ಗೆಲ್ಲರೂ ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿಯ ಹುಟ್ಟುಹಬ್ಬ ಬರುತ್ತೆ. ಅದನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಗಾಂಧೀಜಿ ಪ್ರತಿಮೆ ಇದೆ. ಒಂದು ಇಡೀ ದಸರಾವನ್ನ ಹೂವಿನಲ್ಲಿ ತೋರಿಸ್ತಾರೆ. ಇನ್ನು ಬೇರೆ ಬೇರೆ ಆಕೃತಿಗಳನ್ನ ಹೂವಿನಲ್ಲಿ ಅಲಂಕಾರ ಮಾಡಿರ್ತಾರೆ. ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನಡೆಯುತ್ತೆ ಅಂದ್ರೆ ಕುಪ್ಪಣ್ಣ ಪಾರ್ಕ್ ಅನ್ನೋ ಜಾಗದಲ್ಲಿ ನಡೆಯುತ್ತೆ ಮೈಸೂರಿನಲ್ಲಿ. ಇನ್ನು ಫುಡ್ ಮೇಳ, ಆಹಾರ ಮೇಳ. ಏನಿದೆ ಆಹಾರ ಮೇಳ? ಊಟ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹಾಗೆ ಈ ಒಂದು ಆಹಾರ ಮೇಳದಲ್ಲಿ ಕರ್ನಾಟಕದ ಬೇರೆ ಬೇರೆ ಎಲ್ಲ ಒಂದು ಜಿಲ್ಲೆಗಳಿಂದ ಬೇರೆ ಬೇರೆ ರೀತಿಯಾದ ಒಂದು ಆಹಾರ ತಿನಿಸುಗಳಿರುತ್ತೆ. ಅದನ್ನ ಅಲ್ಲಿ ಮಾರಾಟಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಅದನ್ನ ತಿನ್ನಕ್ ಹೋಗೋರು ಎಷ್ಟು ಜನ ಇರ್ತಾರೋ, ಮಾರಾಟ ಮಾಡೋರು ತುಂಬಾ ಜನ ಇರ್ತಾರೆ. ತಿನ್ನಕ್ ಹೋಗೋರು ಲಕ್ಷಾಂತರ ಜನ ಹೋಗಿ ಬೇರೆ ಬೇರೆ ರೀತಿಯಾದ ಒಂದು ಆಹಾರನ ಸವಿಯುತ್ತಾರೆ. ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ಮಹಾರಾಜ ಗ್ರೌಂಡ್ ನಡೆಯುತ್ತೆ ಮೈಸೂರಿನಲ್ಲಿ. ನೀವು ಕೂಡ ಹೋಗ್ಬೋದು. ಇನ್ನೇನು ನಡೆಯುತ್ತೆ ಅಂದ್ರೆ ಹಲವಾರು ಒಂದು ಸ್ಪೋರ್ಟ್ಸ್ ಮತ್ತೆ ಹೆರಿಟೇಜ್ ಇವೆಂಟ್ಸ್, ಒಂದು ಕ್ರೀಡೆಗಳು ಮತ್ತು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ಒಂದು ಸ್ಪೋರ್ಟ್ಸ್. ನಮಗೆಲ್ಲ ಗೊತ್ತಿರೋ ಕಬಡ್ಡಿ, ಇಲ್ಲಿ ತುಂಬಾ ಜನ ಆಡ್ತೀರಾ. ಒಂದು ದೇಶೀಯ ಆಟಗಳು ಅಂತ ಏನ್ ಕರಿತೀವೋ, ಕಬಡ್ಡಿ, ಖೋ ಖೋ, ರೆಸ್ಲಿಂಗ್, ಇದೆಲ್ಲದೂ ನಡೆಯುತ್ತೆ. ಇದನ್ನ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್, ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ನ ಇಲ್ಲಿ ಆರ್ಗನೈಸ್ ಮಾಡ್ತಾರೆ. ಇನ್ನು ಯೋಗ ದಸರಾ ಅಂತ ನಡೆಯುತ್ತೆ. ನಮಗೆಲ್ಲ ಗೊತ್ತು, ಯೋಗವನ್ನು ಇಡೀ ಪ್ರಪಂಚನೇ ಮಾಡ್ತಾ ಇದೆ. ಅದನ್ನು ಕೊಟ್ಟಿದ್ದು ನಮ್ಮ ಭಾರತ. ಈ ಒಂದು ಯೋಗ ದಸರಲ್ಲಿ ಹಲವಾರು ಜನ ವಿವಿಧ ರೀತಿಯಾದ ಒಂದು ಕಷ್ಟಕರವಾದ ಯೋಗಾಸನವನ್ನ ಪ್ರದರ್ಶನಗಳನ್ನು ಮಾಡ್ತಾರೆ. ಹಾಗೆ ಯೋಗ ಕಾಂಪಿಟೇಷನ್ಸ್ ಇರುತ್ತೆ. ಇದೆಲ್ಲವೂ ಒಂದು ಯೋಗ ದಸರಾದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಸೈಕ್ಲಿಂಗ್ ಅಂಡ್ ವಾಕಿಂಗ್ ಅಂತ ಅಂದ್ರೆ ಏನಂದ್ರೆ ತುಂಬಾ ಜನ ಸೈಕಲ್ ಓಡ್ಸಕ್ಕೆ ಅಂತ ಇಷ್ಟ ಇರುತ್ತೆ. ಸೊ ಅವ್ನು ಏನ್ ಮಾಡ್ತಾರೆ, ನಿಮ್ ಸೈಕಲ್ ತಗೊಂಬನ್ನಿ ಅಂತ ಹೇಳ್ತಾರೆ. ಹಲವಾರು ಜನ ಸೈಕಲ್ಗಳನ್ನ ತಗೊಂಡು ಯಾವ್ದು ತುಂಬಾ ಮುಖ್ಯದ ಜಾಗಗಳಿದೆಯೋ ಆ ಮುಖ್ಯ ಜಾಗಗಳಿಗೆ ಒಂದು ದಿನ ಹೇಳ್ತಾರೆ. ಆ ಒಂದು ದಿನ ತಮ್ಮ ಸೈಕಲ್ ನಲ್ಲಿ ಆ ಒಂದು ಮೈಸೂರಿನ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ. ವಾಕಿಂಗ್ ಕೂಡ
ಅಂದ್ರೆ ಯಾವ್ದಾದ್ರು ಮೈಸೂರನ್ನ ನೋಡೋಕೆ ತುಂಬಾ ಚೆನ್ನಾಗಿ ಪ್ರೇಕ್ಷಣೀಯ ಜಾಗಗಳಿದ್ದು ಅದಕ್ಕೆಲ್ಲದಕ್ಕೂ ಒಂದು ದಿನ ವಾಕಿಂಗ್ ಅಂತಾನೆ ಮಾಡ್ತಾರೆ. ಸಾವಿರಾರು ಜನ ಸೇರ್ಕೊಂಡು, ಉದಾಹರಣೆಗೆ ಒಂದ್ಸರಿ ಪ್ಯಾಲೇಸ್ಗೆ ಹೋಗ್ತಾರೆ, ಪ್ಯಾಲೇಸ್ ಇಂದ ಇನ್ನೊಂದು ಗ್ರೌಂಡ್ ಬರ್ತಾರೆ, ಗ್ರೌಂಡ್ ಇಂದ ಬನ್ನಿ ಮಂಟಪಕ್ಕೆ ಬರ್ತಾರೆ, ಎಲ್ಲ ಕಡೆ ನೋಡ್ಕೊಂಡು ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಅದು ವಾಕಿಂಗ್ ಆಗುತ್ತೆ. ಡಾಗ್ ಶೋ, ತುಂಬಾ ಜನ ಇಲ್ಲಿ ನಾಯಿ ಇಷ್ಟ ಇರುತ್ತೆ, ಅದಕ್ಕೋಸ್ಕರನೇ ಈ ಒಂದು ದಸರಾದಲ್ಲಿ ಕೂಡ ಒಂದು ಡಾಗ್ ಶೋ ಅಂತ ಮಾಡ್ತಾರೆ. ಅಂದ್ರೆ ಕರ್ನಾಟಕ, ಭಾರತದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯಾದ ನಾಯಿಗಳು ಬರುತ್ತೆ. ಆ ನಾಯಿಗಳಿಗೆ ಕಾಂಪಿಟೇಷನ್ಸ್ ಅಂತ ಮಾಡ್ತಾರೆ. ನಾಯಿಗಳನ್ನು ನೋಡೋದಕ್ಕೆ ಅಂತ ಬರ್ತಾರೆ. ಕೊನೆಗೆ ಅದಕ್ಕೆ ವಿಜೇತರಿಗೆ ಬಹುಮಾನಗಳನ್ನು ಕೂಡ ಕೊಡ್ತಾರೆ. ಇನ್ನು ಡ್ರೋನ್ ಶೋ ಅಂತ ನಡೀತೆ. ನಮಗೆಲ್ಲ ಗೊತ್ತು, ತುಂಬಾ ಜನ ಡ್ರೋನ್ಗಳು ಅಂದ್ರೆ ಮೇಲ್ಗಡೆಯಿಂದ ಫೋಟೋಗಳನ್ನು ತೆಗೆಯೋದು, ಹಾಗೆ ಮೇಲ್ಗಡೆಯಿಂದ ಹೀಗೆ. ಈ ಒಂದು ವರ್ಷ ಈ ಒಂದು ಡ್ರೋನ್ಗಳು, ಹಲವಾರು ರೀತಿಯ ಡ್ರೋನ್ಗಳು ಮೇಲ್ಗಡೆ ಹೋಗಿ ಬೇರೆ ಬೇರೆ ರೀತಿಯಾದ ಲೈಟ್ಗಳಿರುತ್ತೆ. ಆ ಡ್ರೋನ್ಗಳಿಗೆ ಬೇರೆ ಬೇರೆ ರೀತಿಯಾದ ಆಕೃತಿಗಳನ್ನು ಮಾಡುತ್ತೆ. ಮೇಲ್ಗಡೆ ಹೋಗಿ ಒಂದು ದೇವಿಯ ಆಕೃತಿ ಮಾಡುತ್ತೆ. ಎಲ್ಲ ಡ್ರೋನ್ಗಳು ಹೋಗಿ ಒಟ್ಟಿಗೆ ಸೇರ್ಕೊಂಡು ಒಂದು ದೇವಿಯ ರೀತಿಯಲ್ಲಿ ಶೇಪ್ ತೋರಿಸುತ್ತೆ, ಒಂದು ಕರ್ನಾಟಕದ ಶೇಪ್ ತೋರಿಸುತ್ತೆ. ಆದ್ರೆ ಅಷ್ಟು ಮೇಲ್ಗಡೆ ಹೋಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಲೈಟ್ಗಳಲ್ಲಿ, ಡ್ರೋನ್ಗಳಲ್ಲಿ ಎಲ್ಲ ರೀತಿಯಾದ ಪ್ರದರ್ಶನಗಳನ್ನು ಮಾಡ್ತಾರೆ. ಅದು ಡ್ರೋನ್ ಶೋ ಕೂಡ ನಡೆಯುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕುಸ್ತಿ ಸ್ಪರ್ಧೆ, ಪ್ರತಿ ವರ್ಷನೂ ಇದು ರಾಜರ ಕಾಲದಿಂದನೇ ಒಂದು ಕುಸ್ತಿ ಸ್ಪರ್ಧೆಯನ್ನು ಆಚರಣೆ ಮಾಡ್ಕೊಂಡ್ ಬರ್ತಿದ್ದಾರೆ. ಈ ಕುಸ್ತಿ ಸ್ಪರ್ಧೆಯಲ್ಲಿ 2-3 ರೀತಿಯಾದ ಕುಸ್ತಿ ಸ್ಪರ್ಧೆ ಇರುತ್ತೆ. ಒಂದು ನಾಡ ಕುಸ್ತಿ ಅಂತ, ಅಂದ್ರೆ ನಾವೆಲ್ಲ ನೋಡಿರ್ಬೋದು, ಎಷ್ಟೋ ಜನ ಆಡ್ತಾರೆ ಕುಸ್ತಿಗಳನ್ನ. ಆ ಒಂದು ಕುಸ್ತಿ ನಾಡಕ್ಕೆ ನಮ್ಮ ಭಾರತದ ಬೇರೆ 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 ಕಡೆಯಿಂದ ಒಂದು ಕುಸ್ತಿ ಪಟುಗಳು ಬರ್ತಾರೆ, ಯುದ್ಧವನ್ನ ಮಾಡ್ತಾರೆ, ಕುಸ್ತಿಯನ್ನ ಮಾಡ್ತಾರೆ. ಗೆದ್ದವ್ರಿಗೆ ಅವ್ರಿಗೆ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ತುಂಬಾ ಜನ ರಕ್ತ ಎಲ್ಲ ಕಳ್ಕೊತಾರೆ. ಇನ್ನೊಂದು ಕಡೆ ಮುಷ್ಟಿ ಕಾಳಗ ಅಂತ ನಡೆಯುತ್ತೆ, ಅಂದ್ರೆ ಹೊಡೆಯೋದು. ಯಾರಿಗೆ ರಕ್ತ ಮೊದಲು ಬರುತ್ತೋ ಅವ್ರು ಸೋತರು. ಅದ್ರಲ್ಲಿ ಯಾರು ಕೊನೆಯಲ್ಲಿ ವಿಜಯರಾಗ್ತಾರೆ ಅವರು ಪ್ರೈಸ್ ಕೊಡ್ತಾರೆ. ಸೊ ಹೀಗೆ ಹಲವಾರು ರೀತಿಯಾದ ಒಂದು ಸ್ಪರ್ಧೆಗಳು ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೋಡಕ್ಕೆ ತುಂಬಾ ಜನ ಬರ್ತಾರೆ. ಇನ್ನು ಕೊನೆಯ ದಿನ, ಗ್ರ್ಯಾಂಡ್ ಫಿನಾಲೆ, ಕೊನೆಯ ದಿನ ಅಕ್ಟೋಬರ್ 2ನೇ ತಾರೀಕು, ವಿಜಯದಶಮಿ ದಿನ, ತುಂಬಾ ಮುಖ್ಯ. ಅವತ್ತು ಏನೇ ನಡೆಯುತ್ತೆ ಅಂತ ಕೇಳೋದಾದ್ರೆ, ಅವತ್ತು ಟಾರ್ಚ್ ಪೆರೇಡ್ ಅಂತ ಮಾಡ್ತಾರೆ. ಅವತ್ತು ದಿನ ರಾತ್ರಿ ಹಲವಾರು ಜನ ಏನು ಮುಂಚೆ ಒಂದು ಟ್ರೈನ್ ಆಗಿರೋ ಇವ್ರು ಬಂದು ಹಲವಾರು ಜನ ಮೋಟರ್ ಬೈಕಲ್ಲಿ 8-10 ಜನ ಸೇರ್ಕೊಂಡು ಒಂದು ಫಾರ್ಮೇಶನ್ ಅನ್ನ ಮಾಡ್ತಾರೆ. ಮೇಲ್ಗಡೆ ಒಂದು ಹಾರೋ ತರ ಮಾಡ್ತಾರೆ, ಜಂಪ್ ಮಾಡೋ ತರ ಮಾಡ್ತಾರೆ. ಅಂದ್ರೆ ವಿವಿಧ ರೀತಿಯ ಕಸರತ್ತುಗಳನ್ನ ಮೋಟಾರ್ ಬೈಕ್ಗಳಲ್ಲಿ ಹಲವಾರು ಜನ ಸೇರ್ಕೊಂಡು ಇದಕ್ಕೆ ಅಂತ ತಯಾರನ್ನು ಮಾಡ್ಕೊಂಡಿರ್ತಾರೆ, ಅದನ್ನ ಪ್ರದರ್ಶನ ಮಾಡ್ತಾರೆ. ಹಾಗೆ ಲೇಸರ್ ಶೋ, ತುಂಬಾ ಜನ ಗೊತ್ತಿರೋ ಲೇಸರ್ ಲೈಟ್ ನೋಡಿರ್ಬೋದು. ಈ ಒಂದು ಲೇಸರ್ ಲೈಟ್ ನಲ್ಲಿ ಹಲವಾರು ರೀತಿಯಾದ ಆಕೃತಿಗಳನ್ನ ಮಾಡ್ತಾರೆ. ಆಕೃತಿಗಳನ್ನು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ಒಂದು ಡಿಸ್ಪ್ಲೇ ಮಾಡ್ತಾರೆ. ಇನ್ನು ಕೊನೆಯಲ್ಲಿ ಟಾರ್ಚ್ ಲೈಟ್ ಪರೇಡ್ ಅಂತ, ಎಲ್ಲರೂ ದೀಪಗಳನ್ನ, ಒಂದು ಪಂಜಿನ ದೀಪಗಳನ್ನ ಹಿಡ್ಕೊಂಡು ಆ ಪಂಜಿನ ದೀಪಗಳಿಂದ ಹಲವಾರು ರೀತಿಯಾದ ಆಕಾರಗಳನ್ನ ಮಾಡೋದು, ಫಾರ್ಮೇಶನ್ಸ್ ನ ಮಾಡೋದು, ನಡ್ಕೊಂಡು ಹೋಗೋದು ಎಲ್ಲವನ್ನ ಮಾಡ್ತಾರೆ. ಅದು ನೋಡಕ್ಕೆ ಸಾವಿರಾರು ಜನ ಬರ್ತಾರೆ. ಇನ್ನು ಕೊನೆಯಲ್ಲಿ ಏರ್ ಶೋ ಕೂಡ ಇರುತ್ತೆ. ಅಂದ್ರೆ ಏರೋಪ್ಲೇನ್ಗಳಿಂದ, ನಮ್ಮ ಭಾರತದ ಒಂದು ಏರ್ ಫೋರ್ಸ್ ಬಂದಿಲ್ಲ, ಅವ್ರು ಬಂದು ಏರೋಪ್ಲೇನ್ಗಳನ್ನ ಉಪಯೋಗಿಸ್ಕೊಂಡು ಹಲವಾರು ರೀತಿಯ ಕಸರತ್ತುಗಳನ್ನ, ಹಲವಾರು ರೀತಿಯ ಫಾರ್ಮೇಶನ್ಸ್ ನ ಮಾಡಿ ನೋಡಕ್ಕೆ ನೋಡಕ್ಕೆ ಸಖತ್ತಾಗಿ ಕಾಣಿಸ್ಬೇಕು. ಆ ರೀತಿಯ ಒಂದು ಏರ್ ಶೋ ಕೂಡ ಮಾಡ್ತಾರೆ. ನೋಡಕ್ಕೆ ಈ ವರ್ಷನೂ ಕೂಡ ಇದೆ. ಇನ್ನು ಕೊನೆಯಲ್ಲಿ ಜಂಬೂ ಸವಾರಿ ಪ್ರೊಸೆಷನ್. ಈ ಒಂದು ಪ್ರೊಸೆಷನ್ ಅಂದ್ರೆ ಒಂದು ಹಲವಾರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಹಲವಾರು ಚಿಕ್ಕ ಚಿಕ್ಕ ಆಕೃತಿಗಳನ್ನ ಮಾಡಿ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದ್ರೆ ಹಂಪಿ ಆಕೃತಿಯನ್ನ ಮಾಡಿ ಹಂಪಿ ಇದೊಂದು ನಡ್ಕೊಂಡು ಹೋಗುತ್ತೆ. ಇನ್ನೊಂದು ಕಡೆಯಿಂದ ಉದಾಹರಣೆಗೆ ಹಾಸನದಲ್ಲಿ ಏನು ಫೇಮಸ್ ಇದೆಯೋ ಆ ಹಾಸನದಿಂದನೇ ಒಂದು ದೊಡ್ಡ ಆ ಲಾರಿ ತಂದು ಅದರಲ್ಲಿ ತೋರಿಸೋ ತರ ಮಾಡಿ ನಡ್ಕೊಂಡು ಹೋಗುತ್ತೆ. ಹಾಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ವೀರಗಾಸೆ, ಡೊಳ್ಳು ಕುಣಿತ, ನಮ್ಮ ಕರ್ನಾಟಕ ದೇಶದ ಹಲವಾರು ರೀತಿಯ ನೃತ್ಯ ಪ್ರಕಾರಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಪ್ರೊಸೆಷನ್ ಮುಂದೆ 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 ಮಾಡ್ಕೊಂಡು ಹೋಗ್ತಾರೆ. ಬಟ್ ಕೊನೆಯಲ್ಲಿ ಬರೋದು ಯಾವ್ದು ಅಂತ ಕೇಳೋದಾದ್ರೆ ತುಂಬಾ ಮುಖ್ಯವಾದದ್ದು ಜಂಬೂ ಸವಾರಿ. ಜಂಬೂ ಸವಾರಿ ಏನು, ಇದು 100 ವರ್ಷದಿಂದ ಮಾಡ್ತಾ ಇದೆ. 750 kg ಪೆಂಡಾಲ್, ಅದು ಪೂರ್ತಿ ಚಿನ್ನದಲ್ಲೇ ಮಾಡಿದೆ. 750 kg ಇದೆ. ಅದರ ಒಳಗಡೆ ಚಾಮುಂಡಿಯ ವಿಗ್ರಹ ಇದೆ. ಆ 750 kg ಮಂಟಪವನ್ನ, ಚಿನ್ನದ ಮಂಟಪವನ್ನ ಹೊತ್ಕೊಂಡು ಆನೆ ಹೋಗುತ್ತೆ. ಅದನ್ನ ಜಂಬೂ ಸವಾರಿ ಅಂತ ಕರೀತಾರೆ. ಪ್ರತಿ ವರ್ಷನೂ ಆ ಒಂದು ಆನೆಗೆ ಒಂದು ವರ್ಷ ಪೂರ್ತಿ ಟ್ರೈನಿಂಗ್ ನ ಕೊಟ್ಟು ಅವತ್ತಿನ ದಿನ ಬಂದು ಅದು 750 kg ಹೊತ್ಕೊಂಡು ಹೋಗ್ಬೇಕು. ಯೋಚನೆ ಮಾಡಿ ಎಷ್ಟು ಕಷ್ಟ ಅಂತ. 750 kg ಅಂಬಾರಿಯನ್ನ ಹೊತ್ಕೊಂಡು ಹೋಗ್ತಾ ಹೋಗುತ್ತೆ. ಅದ್ರ ಪಕ್ಕ ಆನೆಗಳಿರುತ್ತೆ, ಹಿಂದೆ ಒಂಟೆಗಳು, ಮುಂದೆ ಕುದುರೆಗಳು, ಅದ್ರ ಜೊತೆಗೆ ಇನ್ನು ಮುಂದೆ ಹಿಂದೆಗಳೆಲ್ಲ ನಾವು ಅವಾಗಲೇ ನೋಡಿದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯಗಳು, ಹಾಗ ಹಲವಾರು ರೀತಿಯಾದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲವನ್ನ ಮಾಡಿಕೊಂಡು 5 ಕಿಲೋಮೀಟರ್ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಈ ಒಂದು ಜಂಬೂ ಸವಾರಿ ಆಗುತ್ತೆ. ಈ ಜಂಬೂ ಸವಾರಿ ನೋಡಕ್ಕೆ ಅಂತ ಸಾವಿರಾರು ಜನ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದು ನೋಡೋದಕ್ಕೆ ಅಂತ ಬರ್ತಾರೆ. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಟಿವಿಯಲ್ಲಿ ಕೂಡ ಬರುತ್ತೆ. ಇಲ್ಲಿರೋರು ಹಲವಾರು ಜನ ನೋಡಿ ಕೂಡ ಇರಬಹುದು. ಈ ಒಂದು ಜಂಬೂ ಸವಾರಿ ಈ ಒಂದು ದಸರಾದ ಹೈಲೈಟ್, ಒಂದು ಜೀವಾತ್ಮ ಅಂತ ಹೇಳ್ಬೋದು. ಅಂದ್ರೆ ಈ ದಸರಾದ ಅತ್ಯಂತ ಪ್ರಮುಖವಾದ ಸಂಗತಿ ಯಾವುದು ಅಂದ್ರೆ ಈ ಒಂದು ಜಂಬೂ ಸವಾರಿ. ಸೊ ಈ ಒಂದು ಜಂಬೂ ಸವಾರಿ ಮಾಡೋದ್ರ ಜೊತೆಗೆ ಅವತ್ತಿನ ದಿನ ಈ ಒಂದು ವಿಜಯದಶಮಿ ಕೊನೆಗೊಳ್ಳುತ್ತೆ, ಈ ದಸರಾ ಕೊನೆಗೊಳ್ಳುತ್ತೆ. ಇದು ಮೈಸೂರಿನ ದಸರಾ.
ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನ ನೋಡಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಆದ್ರೆ ನಾವು ನೋಡಿದೀವ? ಯಾಕೆ ಅಂತ ಕೇಳಿದ್ರೆ ಅವಾಗ್ಲಿಂದ ಹೇಳ್ತಾ ಇದ್ದೆ, ನವರಾತ್ರಿ ಅಂದ್ರೆ ಏನು ಅಂದ್ರೇನು? ಕೆಟ್ಟದರಿಂದ ಒಳ್ಳೆದರ ಕಡೆಗೆ ನಡೆಯೋದು, ಕೆಟ್ಟದರ ಸೋಲು ಒಳ್ಳೆಯದರ ಗೆಲುವು, ರಾಕ್ಷಸರ ಸೋಲು ದೇವತೆಗಳ ಗೆಲುವು. ಅದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಒಂದು ನವರಾತ್ರಿಯಲ್ಲಿ ನಮ್ಮಲ್ಲಿರೋ ಒಂದು ಕೆಟ್ಟ ಗುಣಗಳು, ಕೆಟ್ಟ ಆಲೋಚನೆಗಳು, ಅದನ್ನೆಲ್ಲನೂ ನಮ್ಮ ಒಳಗಡೆ ಇರೋ ಒಳ್ಳೆಯ ಗುಣಗಳಿಂದ, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಧರ್ಮ ವಿಚಾರದಿಂದ ನಾಶ ಮಾಡಬೇಕು. ಒಳ್ಳೆಯ ಮನಸ್ಸನ್ನ ಗೆಲ್ಲಿಸ್ಬೇಕು, ಒಳ್ಳೆಯ ಗುಣಗಳನ್ನ ಗೆಲ್ಲಿಸ್ಬೇಕು. ನಾವು ಒಳ್ಳೆ ವ್ಯಕ್ತಿಗಳಾಗಿ ಹೊರಬಂದಾಗ ಈ ನವರಾತ್ರಿಯನ್ನ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದಾಗತ್ತೆ. ಅಷ್ಟೇ ಅಲ್ಲದೆ ನೋಡಿ, ಮೈಸೂರಿಗೆ ಯಾರ್ಯಾರು ಮೈಸೂರಿಗೆ ಹೋಗಿಲ್ವೋ, ಈ ಒಂದು ಮೈಸೂರು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು 8-9 ದಿನಗಳು ರಜಾ ಕೂಡ ಇದೆ, ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಆಗ್ಲೇ ನಾನು ಹೇಳಿದೆ ಏನೇನಿದೆ ಅಂತ, ಅದನ್ನೆಲ್ಲದನ್ನ ವೀಕ್ಷಣೆ ಮಾಡಬಹುದು. ನೀವು ಕೂಡ ನಿಮ್ಮ ಕಣ್ಣನ್ನ ಒಂದು ಕಡೆಯಿಂದ ನಮ್ಮ ಕರ್ನಾಟಕದ ಸಂಸ್ಕೃತಿ ಕಾಣಿಸ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ನಿಮ್ಮ ಜ್ಞಾನ ಭಂಡಾರ ಕೂಡ ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ ಹೇಳೋದು, ಮೈಸೂರು ದಸರಾ ಎಷ್ಟೊಂದು ಸುಂದರ.